ಓ, ರೆಕಾರ್ಡ್ ಆಗಿಲ್ವಾ ಅದು? ಓಕೆ. ಸೊ ಈಗ ಈಗ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಇದನ್ನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೀವೇನಾದ್ರೂ ವಿಡಿಯೋ ಆಫ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲ, ನೀವು ಫೀಡ್ಬ್ಯಾಕ್ ಹೇಳಂಗಿದ್ರೆ ಹೇಳಿ, ಕ್ವಶನ್ ಕೇಳಂಗಿದ್ರೆ ಕೇಳಿ. ಬಟ್ ಮೇನ್ ಟಾಪಿಕ್ನ ಎಲ್ಲೂ ಇದನ್ನ ಮಾಡಬೇಡಿ, ರಿವೀಲ್ ಮಾಡಬೇಡಿ. ಏನೇ ಡಿಸ್ಕಸ್ ಮಾಡಿದ್ವಿ ಆ ಥರ. ಓಕೆ. ಎಸ್ ಮ್ಯಾಮ್. ಸೊ ಇದೆಲ್ಲ ನಿಮಗೆ ಗೊತ್ತಿತ್ತ ಫಸ್ಟೇನೆ? ಲಕ್ಷ್ಮಿ ಇಲ್ಲ ಮ್ಯಾಮ್. ಸೀಕ್ರೆಟ್ಸ್ ನಿಮಗೆ ಗೊತ್ತಿತ್ತ ಫಸ್ಟೇ? ಇಲ್ಲ ಇಲ್ಲ ನೋ ಮ್ಯಾಮ್. ನೋ ಮ್ಯಾಮ್. ನೋ ಓಕೆ. ಮ್ಯಾಮ್. ಇದರಿಂದ ಏನ್ ಕಲ್ತ್ರಿ? ಏನ್ ಏನನ್ನ ಕನ್ವರ್ಟ್ ಮಾಡ್ಕೊತಾ ಇದ್ದೀರಾ ಈ ಕ್ಲಾಸಿಂದ? ನೀವು ಯಾವ ಒಂದು ಇದನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ನಿಮ್ಗೆ ಈ 3 ದಿನದ ಕ್ಲಾಸ್ ಉಪಯೋಗ ಆಯ್ತಾ? ಅಟ್ಯೂನ್ಮೆಂಟ್ ಹೆಂಗಿತ್ತು? ಅಥವಾ ಇದು ರಿಪೀಟೆಡ್ ತರಾನೇ ಇತ್ತ? ಟಾಪಿಕ್ ಬೇರೆ ತರ ಇತ್ತಾ? ಇಲ್ಲ ಮ್ಯಾಮ್, ಹೊಸ ತರ ಇತ್ತು. ಓಕೆ, ರಾಜಶ್ರೀ ಹೇಳಿ. ಮೊದಲನೇದಾಗಿ ಅದು ಅಟೈನ್ಮೆಂಟ್ ಕೊಟ್ರಲ್ಲ ಮೇಡಮ್, ಅದು ಡಿಫ್ರೆಂಟ್ ಆಗಿತ್ತು. ಹ್ಮ್ ಕುಳ್ಳರದ ಯಂತ್ರ ಕೊಟ್ಟಿದ್ರಿ. ಹ್ಮ್ ಅದು ನೀವು ಮಾಡಿದ್ರಂತ ಇನ್ನೊಂದು ಕಲರ್ಫುಲ್ ಯಂತ್ರ ಹ್ಮ್ ಇತ್ತಲ್ಲ, ಹ್ಮ್ ಅದು ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಹ್ಮ್ ಟೈಮ್ ಅದು ರಿಸೀವ್ ಮಾಡ್ಕೊಂತು. ಹ್ಮ್ ಮತ್ ಲಕ್ಷ್ಮಿ ಬಗ್ಗೆ ವಿವರಣೆ ಕೊಟ್ಟಿದ್ರಿ. ಆ ಅದು ಯಂತ್ರ ನೀವೇ ನಿಮ್ ಕೈಯಾರ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಅದನ್ನ ಹಾ, ನಾನು ಮಾಡ್ಕೊಂಡಿದ್ದೀನಿ. ನಾ ಆ ಮಾಡ್ಕೊಂಡಿದ್ದೀನಿ ಮ್ಯಾಮ್. ನೀವೇ ಬರ್ದಿದ್ದೀರಾ ತಾನೆ? ಹ್ಮ್. ಹೌದು ಪ್ರಿಂಟ್ ಮ್ಯಾಮ್. ಔಟ್ ತಗೊಂಡಿದಿರೋ, ಬರ್ದಿದಿರೋ, ಏನೋ ಒಂದು ಮಾಡಿದಿರ ತಾನೆ? ಹೌದು. ಹೌದಾ? ಎಸ್ ಮ್ಯಾಮ್. ನಾನಂತೂ ನಿಮ್ಗೆ ರೆಡಿಮೇಡ್ ಕೊಟ್ಟಿಲ್ಲ ಅಲ್ವಾ? ಇಲ್ಲ. ಹ್ಮ್ ಹ್ಮ್. ಆಮೇಲೆ ಆಮೇಲೆ ಲಕ್ಷ್ಮೀದ ನಾವು ಪೂರ್ತಿ ಫಿಗರ್ ಹತ್ರ ನೋಡಿದ್ರೆ ಒಂದೊಂದು ಡೀಟೇಲ್ ಆಗಿ ಡೆಪ್ತ್ ಆಗಿ ಹೇಳಿದ್ರಿ. ಹ್ಮ್ ಅಷ್ಟೇ ನಾವು ಎಸ್. ಫೋಟೋ ನೋಡ್ತಿದ್ವಿ, ಸುಮ್ನೆ ಕಣ್ ಮುಚ್ಕೊಂಡು ಕೈ ಮುಗಿದು ಹೋಗ್ತಿದ್ವಿ. ಇವಾಗ ಸ್ವಲ್ಪ ಲಕ್ ಕೊಟ್ಟ ನೋಡ್ಬೇಕಾಕತಿ ಇವಾಗ ಕೈಯಲ್ಲಿ ಸೊ ಇಟ್ಕೊಂಡು. ನಿಮ್ಗೊಂದು ಸೀಕ್ರೆಟ್ ಹೇಳ್ಕೊಟ್ಟೆ. ಮನಿಗೆ ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಅಂತ ಅರ್ಥ ಆಗಿದೆ ಹ್ಮ್. ಅಲ್ವಾ? ಎಸ್ ಯಾವ ಮ್ಯಾಮ್. ದೇವ್ರನ್ನ ಪೂಜೆ ಎಸ್ ಮ್ಯಾಮ್. ಮಾಡ್ಬೇಕು ಅಂತ. ಎಸ್ ಮ್ಯಾಮ್. ಹ್ಮ್. ಇಲ್ಲಿ ಹೇಳ್ಕೊಟ್ರಿ, ಬ್ಯಾಂಗ್ಳೂರಲ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲೂ ಅದನ್ನ ಬಗ್ಗೆ ಪರಿಚಯ ಮಾಡ್ಕೊಟ್ರಿ. ಹೌದು ಹೌದು. ಅಲ್ಲೂ ಕೂಡ ಹೇಳಿದ್ರಿ. ಹ್ಮ್ ಆ ಫೋಟೋ ನಿಮ್ ಕೈಯಲ್ಲೇ ಬಂದ್ರೆ ಬಾಳ ಅನುಕೂಲ ಆಕೈತಿ ನಮ್ಗೆ. ಹಾ, ಮಾಡೋಣ ಮಾಡೋಣ. ಬಟ್ ಫೋಟೋದಲ್ಲಿ ಏನಾಗ್ತಿತ್ತು ಗೊತ್ತಾ ನಮಗೆ? ಗ್ರೀನ್ ತರ ಮಾತು ಕಳ್ಸಿರೋದ್ರಲ್ಲಿ 10 ಕಳ್ಸಿದ್ರೆ ಅದ್ರಲ್ಲಿ 8 ಹೊಡೆದಿತ್ತು. ಹ್ಮ್. ಥ್ಯಾಂಕ್ ಯು ವರುಣ್. ನೀವೇನೋ ಕೇಳ್ತೀನಿ ಅಂದ್ರಿ ಇವತ್ತು. ಆ ಕೇಳಿ, ಯಾರು? ವರುಣ್. ಹಾ, ಆಮೇಲೆ ಇದು ಆಡೆಡ್ ಆಗಿ ಹೇಳ್ತಾ ಇದೀನಿ ನಾನು. ಇವಾಗ ಕ್ರಿಸ್ಟಲ್ ಅಂದ್ರೆ ಹೆಂಗೆ ಅದರಿಂದ ಮನಿ ಅಟ್ರಾಕ್ಟ್ ಆಗುತ್ತೆ, ಹೆಂಗ್ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದೊಂದು ಐಡಿಯಾ ಬಂತ ಇವಾಗ. ಇದನ್ನೆಲ್ಲ ಕತ್ಕೊಂಡ್ರಲ್ಲ ನೀವು. ಹ್ಮ್. ಕುಬೇರ ಎಲ್ಲಿದ್ದಾರೆ? ವೆಲ್ತ್ ಎಲ್ಲಿದೆ? ಫೈನಲಿ ಎಲ್ಲಿಂದ ಬರ್ತಿದೆ ಚಿನ್ನ ಬೆಳ್ಳಿ? ಕ್ರಿಸ್ಟಲ್ ಎಲ್ಲಿಂದ ಬರ್ತಿದೆ? ಗಿಡದ ಮೇಲಂತೂ ಬರ್ತಾ ಇಲ್ಲ ಅಲ್ವಾ? ಭೂಮಿ ಸೊ ಎಸ್ ಅಂದ್ರೆ ನಮ್ ಭೂಮಿ ಎಷ್ಟು ಯುಗಗಳನ್ನ ನೋಡಿದೆ, ಮಹಾಭಾರತ ರಾಮಾಯಣ ಎಲ್ಲಾನು ನೋಡಿದೆ. ಅದ್ರೊಳಗೆ ಎಷ್ಟಿದೆ ಎನರ್ಜಿ. ಅಲ್ಲಿಂದ ಬರೋದು ಕ್ರಿಸ್ಟಲ್. ಅದಕ್ಕೆ ಅದು ನಿಮ್ಗೆ ನಿಮ್ಮ ಲೈಫಲ್ಲಿ ಹೀಲ್ ಮಾಡುತ್ತೆ. ಅದಕ್ಕೆ ನಿಮ್ಮ ಲೈಫಲ್ಲಿ ಅದು ಪ್ರೀಶಿಯಸ್ ಜುವೆಲ್ಸ್ ಆಗಿ ಕೆಲಸ ಮಾಡುವಂಥದ್ದು. ಪ್ರೀಶಿಯಸ್ ಆಗಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಗೊಂಡ್ ಬರೋದು. ತುಂಬಾ ಜನ ಕೇಳ್ತಾರೆ, ಇದೇನು ಕಲ್ಲು? ಕಲ್ಲನ್ನ ಹಾಕೊಂಡ್ರೆ ಬದಲಾಗ್ಬಿಡುತ್ತಾ? ಕಲ್ಲನ್ನ ಹಾಕೊಂಡ್ರೆ ಹಂಗಾಗ್ಬಿಡುತ್ತಾ? ಇಟ್ಸ್ ಎ ಕ್ರಿಸ್ಟಲ್. ಆಗತ್ತೆ. ಯೂಸ್ ಮಾಡಿದ್ರೆ ಎಲ್ಲಾನು ಆಗುತ್ತೆ. ಈಗ ಆ ಯಾರನ್ನಾದ್ರೂ ನೋಡಿ ನೀವು. ಈಗ ಸರಸ್ವತಿ ಕಲ್ ಮೇಲೆ ಕೂತಿರೋದು, ಸಾಯಿಬಾಬಾ ಕಲ್ ಮೇಲೆ ಕೂತಿದ್ದು, ಶಿವ ಕಲ್ ಮೇಲೆ ಕೂರೋದು. ಅವ್ರಿಗೆ ನಿಮ್ ತರ ಸೋಫಾ ಇದೆಯಾ? ಅಂದ್ರೆ ಆ ಕಲ್ಲಲ್ಲಿ ಏನೋ ಪವರ್ ಇದೆ. ಮೇ ಬಿ ಅದು ಯಾವ ಕ್ರಿಸ್ಟಲ್ ಅಂತ ಗೊತ್ತಿಲ್ಲ, ಕಲ್ಲು ಅಂತ ಅಷ್ಟೇ ಗೊತ್ತು. ಯಾಕಂದ್ರೆ ನಾವು ಕಲ್ತ್ಕೊಂಡ್ ಬಂದಿರೋದೇ ಅದು. ಪಿಕ್ಚರ್ ವಿಷನ್ ನೋಡಿರೋದೇ ಅದು ನಾವು. ನಮ್ಗೆ ಗೊತ್ತಿಲ್ಲ ಅದೇನು ಬಳಪನೋ ಕಲ್ಲು ಸಿಮೆಂಟೋ ಗೊತ್ತಿಲ್ಲ ನಮಗೆ. ಮಾಸ್ಟರ್ ಇವತ್ತೇ ಬಂತು ಓ, ಮ್ಯಾಮ್. ವೆರಿ ಗುಡ್. ಕರ್ಮ ರಿಲೀಸ್. ಕರ್ಮ ಹೀಲಿಂಗ್. ಅಮೋನೈಟ್. ಎಲ್ಲರೂ ತೋರಿ, ತುಂಬಾ ಚೆನ್ನಾಗಿದೆ. ಬಟ್ ಅದಿಲ್ಲಪ್ಪ, ನೀನ್ ಯಾಕೆ ಎಲ್ಲರಿಗೂ ತಗೊಂತಂದಿ? ನಾನು ಅದು ಅದಿದ್ದಿದ್ದೇ ಸಿಗಲ್ಲ. 3. ಒಂದು ಒಂದೇ ಪ್ರತಿಮಾ ಅವ್ರು ಪೀಸ್ ಕೊಟ್ಟೆ. ಇರೋದು. ಹಾ, ಬೇರೆ ಮ್ಯಾಮ್, ಕ್ರಿಸ್ಟಲ್ ಯೂಸ್ ನಾನು ಅದಕ್ಕೆ ಕೇಳಲಿಲ್ಲ. ಒಂದು ವಾಸವಿ ಕೊಟ್ಟೆ.
ಒಂದು ಪ್ರತಿಮಾ ಕೊಟ್ಟೆ, ಒಂದು ನಿಮಗೆ ಕೊಟ್ಟೆ. ಮ್ಯಾಮ್ ನೆಕ್ಸ್ಟ್ ಈಗ ಒಬ್ರಿಗೆ ಕೊಟ್ಟಿರೋ ಅಮೌಂಟ್ ಒಬ್ರಿಗೆ ವಾಪಸ್ ಬರ್ಬೇಕಾದ್ರೆ ಬ್ರಾಸ್ಲೆಟ್ ಹಾಕೋಬೇಕಾ ಇಲ್ಲ ಮೆಡಿಟೇಷನ್ ಏನಾದ್ರು ಮಾಡ್ಬೇಕಾ ಆ ಥರನ? ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಕ್ಕೆ ಕೊಟ್ರಿ ದುಡ್ಡು? ಏನಾದ್ರು ಬೇಕು ಅಂತ ಅದೇ ತಗೋತಾರಲ್ವಾ? ಏನಾರು ಅಂದ್ರೆ ಏನಿತ್ತು ರೀಸನ್? ಅವ್ರಿಗೆ ಏನ್ ಯಾರಿಗೂ ಕೊಡ್ಸ್ಬೇಕು ಫ್ರೆಂಡ್ಗೆ ಆತರ ಅದು ಇಂಪಾರ್ಟೆಂಟ್ ಇತ್ತಾ? ಇರ್ಲಿಲ್ಲ. ಅವ್ರು ಮತ್ತೆ ಅಂದ್ರೆ ಕೊಡ್ಸ್ಕೊಂಡಿದ್ರು. ನಿಮ್ಮ ನಾಲೆಡ್ಜ್ ವಿಸ್ಡಮ್ ಅವಾಗ ಬ್ಯಾಲೆನ್ಸ್ ಇರ್ಲಿಲ್ಲ, ನಿಮ್ಮಲ್ಲಿ ಹೌದು. ಕಾನ್ಸಂಟ್ರೇಷನ್ ಸರಿಯಾಗಿರ್ಲಿಲ್ಲ, ನಿಮ್ಗೆ ಜಡ್ಜ್ ಮಾಡೋದು ಬುದ್ಧಿ ಇರ್ಲಿಲ್ಲ, ನೀವು ಎಮೋಷನಲಿ ಡಿಸಿಷನ್ ತಗೊಂಡ್ರಿ. ಕೊಟ್ಟವನ್ ಕೋಡಂಗಿ ಇಸ್ಕೊಂಡವ್ ನೀರ್ಭದ್ರ. ಅದಕ್ಕೆ ಈಗ ಬ್ರಾಸ್ಲೆಟ್ ಈಗ ಬೇಕಾಗುತ್ತೆ. ನಿಮ್ಗೆ ನಾನು 2,000 ರೂಪಾಯಿ ಕ್ಲಾಸಿಗೆ ಹಾಕಿಸ್ಬೇಕು ಅಂದ್ರೆ ಎಷ್ಟು ಅಡ್ವರ್ಟೈಸ್ ಹಾಕ್ಬೇಕು, ಎಷ್ಟು ಓಡಿಸ್ಬೇಕು ರೀಲ್ಸ್ನ, ಎಕ್ಸ್ಪ್ಲೇನ್ ಸೀರೆ ಉಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು, ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ. ಐ ಹ್ಯಾವ್ ಟು ಕ್ರಿಯೇಟ್ ಸೋ ಮೆನಿ ಥಿಂಗ್ಸ್. ಒಂದು ಕ್ಲಾಸಿಗೆ ಸೇರ್ಕೊಳ್ಳೋಕ್ಕೆ ಅವ್ರು ನೀಟಾಗಿ ಬಂದ್ರು, ಹಿಂಗೇನೋ ಕೊಡಿಸ್ಬೇಕು ಪ್ಲೀಸ್ ಅಂದ್ರು, ಇಸ್ಕೊಂಡು ಹೋದ್ರು. ದಟ್ ಈಸ್ ಪವರ್. ಕುಬೇರನ್ ಪವರ್ ಅದೇ. ನಿಮ್ದಲ್ಲ ಅಂದ್ರೆ ಅದು ಹೆಂಗಾದ್ರೂ ಹೋಗ್ಬಿಡತ್ತೆ. ಈಗ ನೀವು ಕೊಟ್ಟಿರೋರಿಗೆ ವಾಪಸ್ ಬರುತ್ತೆ ಅನ್ನೋದಕ್ಕಿಂತ ನನಗೆ ಎಷ್ಟು ದುಡ್ಡು ಬೇಕು, ನನಗೆ ಅದನ್ನ ಎಲ್ಲಿಂದ ಬರುತ್ತೆ ಅದು ಬೇಡ, ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ಅಟ್ರಾಕ್ಟ್ ಮಾಡಿ, ಅದನ್ನ ಮ್ಯಾನಿಫೆಸ್ಟ್ ಮಾಡಿ, ಅದನ್ನ ಕ್ರಿಯೇಟ್ ಮಾಡಿ. ಕೊಟ್ಟಿರೋರ್ದು ಹೋಯ್ತು ಏನು ಮಾಡೋಕ್ಕಾಗಲ್ಲ. ಹಾ. ಕೊಟ್ಟಿರೋರ್ದು ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ. ಇನ್ನೂ ಒಂದು, ನನಗೆ ಯಾರು ದುಡ್ಡು ಕೊಡ್ಲಿ ಅಂತ ಅಟ್ರಾಕ್ಟ್ ಮಾಡೋದು ಕಷ್ಟ. ನೀವು ಬರೀ ಯೂನಿವರ್ಸಿಟಿ ಕೇಳಿ, ಎಷ್ಟೊಂದು ಜನ ಹೇಳಿದ್ದಾರೆ ನನಗೆ ಕ್ಲಾಸ್ಗೆ ದುಡ್ಡು ಇರಲಿಲ್ಲ, ನಾನು ಜಸ್ಟ್ ಏಂಜಲ್ ಕೇಳ್ಕೊಂಡೆ, ಹೆಂಗಾದ್ರೂ ಮಾಡಿ 2,000 ರೂಪಾಯಿ ಅಡ್ಜಸ್ಟ್ ಮಾಡು ಅಂತ ಬಂದಿದೆ ಅಂತ. ಯೂನಿವರ್ಸಿಟಿ ಹೌದು. ಏನಕ್ಕೆ ಬೇಕು ಅನ್ನೋ ಇಂಟೆನ್ಷನ್ ಕ್ರಿಯೇಟ್ ಮಾಡಿ, ಯೂನಿವರ್ಸ್ ವಿಲ್ ಸೆಂಡ್ ಯು ಮನಿ. ಅದು ಹೇಗಾದ್ರೂ ಬರುತ್ತೆ. ಈಗ ಅವ್ರು ಕೊಟ್ಟಿರೋದು ವಾಪಸ್ ಕೊಟ್ಮೇಲೆ ಏನ್ ಮಾಡ್ತೀರಾ ದುಡ್ಡನ್ನ? ನಮ್ಗೆ ಯೂಸ್ ಮಾಡ್ಕೋತೀವಲ್ಲ ಮ್ಯಾಮ್. ಅವರು ನಿಮ್ ಪರ್ಸನಲ್. ದುಡ್ಡನ್ನ ಯೂಸೇ ಮಾಡ್ಕೊಂಡಿರೋದು. ಬಟ್ ಇಂಟೆನ್ಷನ್ ಕರೆಕ್ಟ್ ಆಗಿ ಅವ್ರ ಇಂಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಮನಿ ಅಟ್ರಾಕ್ಟ್ ಆಯ್ತು ಅವ್ರಿಗೆ, ಹೌದಾ? ನೀವು ಇಂಟೆನ್ಷನ್ ಕ್ರಿಯೇಟ್ ಮಾಡಿ ಮನಿ ಅಟ್ರಾಕ್ಟ್ ಆಗುತ್ತೆ ನಿಮ್ಗೆ. ಅವರಿಂದ ಆಗದಿದ್ರು ಬೇರೆ ಒಂದು ಸೋರ್ಸ್ ಇಂದ ಆದ್ರೂ ನಿಮ್ಗೆ ಮನಿ ಬರುತ್ತೆ. Yes. ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಕೊಡ್ಬೇಕಾದ್ರೆ, ನೆಕ್ಸ್ಟ್ ಟೈಮ್ ಏನಾದ್ರೂ ಇದು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ನನ್ನ ನನ್ನ ವೃತ್ತಿಯಲ್ಲಿ ಇದುವರೆಗೂ ಅದ್ಯಾರೋ ಪಂಜಾಬಿಂದ ಯಾರೋ ಹಿಂದೂಗಳೇ ನನಗೆ ಫೋನ್ ಮಾಡಿದ್ದು. ಅವ್ರ ಮಿಲಿಟರಿ ಅವ್ರ ವೈಫ್ ಅಂತ ಆ ಅಮ್ಮ ಒಂದೇ ನಂಗೆ ದುಡ್ಡು ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಅದು ಬಿಟ್ರೆ ನನ್ನ ಜರ್ನಿಯಲ್ಲಿ ಇದುವರೆಗೂ ಯಾರ್ಯಾರು ಕೊಡ್ತೀನಿ ಅಂದಿದ್ದಾರೆ ಇದುವರೆಗೂ ಕೊಡದೇ ಇರೋ ಮಾತೇ ಇಲ್ಲ. ಅಂಡ್ ನಾನು ಕೇಳೋದು ಇಲ್ಲ, ಎಷ್ಟು ಅಂತ ಲೆಕ್ಕನೂ ಕಳ್ಸಿರಲ್ಲ ನಮಗೆ. ಅವ್ರಾಗವ್ರೆ ಕೊಡ್ತಾರೆ. ಐ ಕ್ರಿಯೇಟ್ ಇಂಟೆನ್ಷನ್ ಅಷ್ಟೇ. ಅವ್ರಿಗೆ ಒಳ್ಳೇದಾಗ್ಬೇಕು, ಅವ್ರು ಏನಕ್ಕೆ ತಗೊಂಡಿದಾರೋ ಅದು ಉಪಯೋಗ ಆಗ್ಬೇಕು, ಅದೇ ಬರುತ್ತೆ. ಇಂಟೆನ್ಷನ್ ಕ್ರಿಯೇಟ್ ಮಾಡಿದ್ರೆ ಬಂದೇ ಬರುತ್ತೆ. ಅದು ಬಿಟ್ಬಿಟ್ಟು ನನಗೆ ಕಷ್ಟ, ಅವ್ರು ದುಡ್ಡು ಕೊಡ್ತಾ ಇಲ್ಲ, ನನಗೆ ಕಷ್ಟ, ಹಂಗೆ ಹಂಗೆ ಅಂತ ನೀನ್ ಅದನ್ನ ನಿನ್ ಕಷ್ಟನ ಅದಕ್ಕೆ ಲಿಂಕ್ ಮಾಡ್ಕೋತಾ ಇದ್ರೆ ರಿಪಲ್ ಆಗ್ತಾ ಇರುತ್ತೆ ಎನರ್ಜಿ. ನನ್ನ ಕಷ್ಟನೂ ಕಳಿಯಲ್ಲ, ಪಾಪ ಅವ್ರಿಗೂ ದುಡ್ಡು ಬರಲ್ಲ. ಈಗ ನೀವು ಅಷ್ಟೇ, ಕೊಟ್ಟವ್ರು ಕೊಡ್ತಿಲ್ಲ ಅಂತ ಅವ್ರನ್ನೇ ನೆನಪಿಸ್ಕೊಂಡಿದ್ರೆ ನಾನು ಹೇಳ್ದೆ, ಸಮಯ ನಮ್ದು ವೇಸ್ಟ್ ಆಗ್ತಿರೋದು. ಸಮಯ ಹೋದ್ರೆ ಮತ್ತೆ ಬರಲ್ಲ. ದುಡ್ಡೇನು ಮತ್ತೆ ನೀವು ಇನ್ನೊಬ್ರ ಹತ್ರ ಸಾಲ ಕೇಳ್ಬೋದು, ಆ ಧರ್ಮಸ್ಥಳ ಸಂಘಕ್ಕೆ ಸೇರ್ಕೋಬಹುದು, ಬ್ಯಾಂಕಲ್ಲೂ ಕೊಡ್ಬೋದು, ಪಕ್ಕದ ಮನೆಯವ್ರು ಕೊಡ್ಬೋದು, ಅಪ್ಪ ಅಮ್ಮ ಕೊಡ್ಬೋದು. ಆದ್ರೆ ಸಮಯ ಮಾತ್ರ ಯಾರು ಕೊಡಕ್ಕಾಗಲ್ಲ. ಮನಿ ನನ್ನ ಪ್ರಕಾರ ಕಲಿಯುಗದಲ್ಲಿ ಟೈಮ್ ಇಸ್ ಮನಿ. ನಿಮ್ ಟೀಚರ್ಸ್ ಹೇಳ್ಕೊಟ್ಟಿದಾರ ಟೈಮ್ ಇಸ್ ಮನಿ ಅಂತ? ಇಲ್ಲ ಟೈಮ್ ಇಸ್ ಮನಿ. ಇಲ್ವಾ? ಯಾವ ಸ್ಕೂಲ್ ನಿಮ್ದು? ಟೈಮ್ ಇಸ್ ಮನಿ. ಹೇಳಿ ವಿನೋದ. ಮಾಸ್ಟರ್ ಇಷ್ಟು ದಿವಸ ಲಕ್ಷ್ಮಿನ್ ಮಾತ್ರ ಪೂಜೆ ಮಾಡ್ತಿದ್ವಿ, ಹ್ಮ್ ಅವ್ರನ್ನ ಮಾತ್ರ ಕೇಳ್ಕೊತಿದ್ವಿ. ಕುಬೇರನ ಒಂದ್ ದಿವಸ ನೆನ್ಸ್ಕೊಂಡೇ ಇಲ್ಲ. ಅದಕ್ಕೇನೆ ಹೇಳಿದ್ದು. ಆಮೇಲೆ ಸಮುದ್ರ ಮಂಥನದಲ್ಲಿ ವಿಷ ಮಾತ್ರ ಬಂತು ಅಂತ ಅನ್ಕೊಂಡಿದ್ವಿ ಇಷ್ಟ ದಿವಸ. ಹ್ಮ್ ಇಷ್ಟೆಲ್ಲ ಹುಟ್ತು ಅಂತ ಇವತ್ತೇ ಗೊತ್ತಾಗಿದ್ದು. ಸೃಷ್ಟಿ ಆಗಿದ್ದು ಇದೇ ತರ. ಆಮೇಲೆ ಇಟ್ಸ್ ಅ ಪ್ರೋಗ್ರಾಮ್ ಅಂದ್ರೆ ದೇವ್ರು ಹಿಂಗ್ ಬದುಕ್ರಪ್ಪ ಅಂತ ನಮಗೆ ಕೊಟ್ಟಿದ್ದಾರೆ. ನಮ್ಮ ಬುದ್ಧಿಗೆ ನಾವ್ ಎಷ್ಟೆಷ್ಟು ತಿಳ್ಕೊಂಡು ಬದುಕ್ತಾ ಇದ್ದೀವೋ ಆ ತರ ಜೀವನ ನಡೀತಿದೆ ಅಷ್ಟೇ. ಮತ್ತೆ ಲಕ್ಷ್ಮಿ ಯಾವ ಬುದ್ಧಿ ಇಟ್ಕೊಂಡಿದ್ರೆ ನಮ್ಮ ಹತ್ರ ಬರ್ತಾಳೆ ಅಂತಾನು ತಿಳ್ಕೊಂಡ್ವಿ. ಹ್ಮ್ ಯಾರ ಹತ್ರ ಯಾವ ಕ್ಯಾರೆಕ್ಟರ್ ಇಷ್ಟ ಅವಳಿಗೆ ಹ್ಮ್ ಅನ್ನೋದ್ ಗೊತ್ತಾಯ್ತು.
ಆಮೇಲೆ ಬಟ್ ಇದನ್ನ ಇಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ ವಿಚಾರ. ಇದನ್ನು ನೀವು ಹೇಳಿದ್ದಕ್ಕೆ ಹೇಳ್ಬೇಕು ಅನ್ಕೊಂಡೆ ನಾನು. ಯಾರು ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಏನೂ ಇಲ್ಲ, ಅನಾಲಿಸಿಸ್ ಅಷ್ಟೇ ಇದು. ಇವಾಗ ಆ, ವೇಶ್ಯಾವಾಟಿಕೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಜನರಲ್ ಆಗಿ ನೀವು ಅವ್ರನ್ನ ನೋಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅವರು. ಅವ್ರೇನು ವಕ್ರವಾಗಿ ಏನಿರಲ್ಲ. ಆಮೇಲೆ ವೆಲ್ದಿಯಾಗಿ ರೆಡಿ ಆಗಿರ್ತಾರೆ ಅವ್ರು. ನೋಡಿದ್ರಾ? ಇರೋದ್ರಲ್ಲೇ ಹೌದು. ಮಲ್ಗೆ ಹೋಗಿ ಮುಡ್ಕೊಂಡು ಇರೋದ್ರಲ್ಲೇ ವೆಲ್ದಿ ಆಗಿರ್ತಾರೆ ಅವರು. ಹೆಂಗಿದ್ರು ಅವ್ರ ಆಮೇಲೆ ಹತ್ರ, ಸೆಂಟ್ ಹಾಕೊಂಡಿರ್ತಾರೆ. ಈ ಮಾತು ಹೇಳ್ಬಾರ್ದು ಬಟ್ ಸ್ಟಿಲ್ ಹೇಳ್ತಾ ಇದೀನಿ, ಹೆಂಗಿದ್ರು ಹೋಗೋರು ಹೋಗೇ ಹೋಗ್ತಾರೆ ಅವ್ರ ಹತ್ರ. ಗೊತ್ತಿರೋರು ಅಂತ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ. ಬಟ್ ಸ್ಟಿಲ್ ವೈ ಅವ್ರವ್ರನ್ನ ಮೆಸ್ಮರೈಸ್ ಮಾಡಿಸ್ತಾರೆ, ಅವ್ರನ್ನ ಅವರು ಡೆಕೋರೇಟ್ ಮಾಡ್ಕೊಂತಾರೆ. ವೈ ಈವನ್ ಹಿಜಿಡಾಸ್ ಸಿಗ್ನಲ್ ಅಲ್ಲಿ ಏನಕ್ಕೆ ಬೇಕದು? ಬಿಕಾಸ್ ದೇ ಸೆಲೆಬ್ರೇಟ್ ಅವರ ಆದಿನ ಅವರು ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಇನ್ನರ್ ಆದಿನ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ನಾನು ನಿಮ್ಗೆ ಫಸ್ಟ್ ಡಿಫ್ರೆನ್ಸ್ ಹೇಳಿದೆ, ವೆಲ್ತ್ ಅಲ್ಲಿ ಬ್ಯಾಡ್ ಗುಡ್ಡು ಅಂತ ಏನೂ ಇಲ್ಲ. ನೀನ್ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಇಟ್ ವಿಲ್ ಕಮ್. ಆಮೇಲೆ ಇನ್ನೊಬ್ರು ಮತ್ತೆ ಜಾತ್ರೆಯಲ್ಲಿ ಎಲ್ಲ ಅದಕ್ಕೆ ಯಾರನ್ನ ಅವ್ರು ಏನಂತಾರೆ ಗೊತ್ತಿಲ್ಲ, ಒಂಥರ ಸ್ಕರ್ಟ್ ತರ ಚಿಕ್ಕದಾಗಿ ಸ್ಕರ್ಟ್ ಹಾಕೊಂಡಿರ್ತಾರೆ, ಕಳ್ಸೆಲ್ಲ ಇಟ್ಕೊಂಡು ಒಂಥರ ಡ್ಯಾನ್ಸ್ ಮಾಡ್ತಿರ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ತಮಿಳ್ನಾಡು. ಮತ್ತೆ ಕೋಲ್ ಹಾ ಮೇಲೆಲ್ಲ ಡ್ಯಾನ್ಸ್ ಮಾಡೋದು. ನೋಡಿದ್ದೀರಾ? ಅವ್ರ ವಯಸ್ಸು ಚಿಕ್ಕ ಹುಡುಗಿರೇನಿರಲ್ಲ, ಅವರು ಕೆಲವೊಬ್ರು ಚಿಕ್ಕವ್ರು ಇರ್ತಾರೆ, ಬಟ್ ಏಜ್ಡ್ ಇರ್ತಾರೆ, ಹೊಟ್ಟೆ ಮುಂದೆ ಬಂದು ಇರುತ್ತೆ. ಬಟ್ ಸ್ಟಿಲ್ ದ ಸ್ಟಾಮಿನಾ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಹಂಗೆ ಇರುತ್ತೆ. ಅವ್ರ ಡ್ರೆಸ್ಸಿಂಗ್ ಹಂಗಿರ್ಬೋದು, ಮೇ ಬಿ ಅದ್ರದ್ದು ಒಂದು ಕಲೆಗೆ ಹಂಗೆ ಹಾಕೋಬೇಕು ಅದು ಇರುತ್ತೆ. ಬಟ್ ಅವ್ರ ಇಂಟೆನ್ಷನ್ ಕೆಟ್ಟದಿರಲ್ಲ, ಅವ್ರು ಪರ್ಫಾರ್ಮ್ ಮಾಡಿದ್ರೆ ದುಡ್ಡು ಸಿಗುತ್ತೆ. ಹ್ಮ್. ಎಲ್ಲರಿಗೂ ನಾನು ಅದನ್ನ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಅಂಥವ್ರ ಮನೆಯಲ್ಲಿ ಏನಕ್ಕೆ ದುಡಿಸ್ಕೋಬೇಕು, ಅಂಥವ್ರು ಹಂಗೆ ಇದು ಕೆಟ್ಟದೆಲ್ಲ ಹೇಳ್ತಾರೆ ಹೆಣ್ಮಕ್ಳ ಬಗ್ಗೆ, ಅದು ಇದು ಅಂತೆಲ್ಲ. ಅವ್ರಿಗಿರೋ ನಿಯತ್ತು ಬೇರೆಯವ್ರಿಗಿರಲ್ಲ. ಈಗ ನಾನೊಬ್ರ ಬಗ್ಗೆ ಮಾತಾಡೋದನ್ನ, ಅವ್ರಿಗಿರೋ ನಿಯತ್ತು ಬೇರೆಯವ್ರ ಹತ್ರ ಇರಲ್ಲ. ಮತ್ತೆ ಆಕೆ ಯಾರನ್ನೂ ಬಟ್ ಒಂದ್ ಭೇದ ಭಾವ ಕ್ಲಾಸ್ಗಿಂತ ಮಾಡಲ್ವಂತೆ, ಎಲ್ಲಾರ್ಗು ಒಂದೇ ತರ ಟ್ರೀಟ್ ಮಾಡಿ ಕಳಿಸ್ತಾಳಂತೆ ಆಕೆ. ಇವಿಲ್ ಐ ರಿಂಗ್ ಬಗ್ಗೆ ಹೇಳೋದೇನು ಇಲ್ಲ, ಕಣ್ಗಳನ್ನೇ ನಾವು ಇವಿಲ್ ಐ ಬಳಸ್ತೀವಿ. ಸೊ ನಿಮ್ಮನ್ನ ನೋಡಿ ದೃಷ್ಟಿ ಆಗೋ ಬದಲು ಅದು ಆ ರಿಂಗ್ ನ ನೋಡಿದ ತಕ್ಷಣ ಅದು ರಿಫ್ಲೆಕ್ಟ್ ಆಗುತ್ತೆ, ಮಿರರ್ ತರ ಎನರ್ಜಿ ತರ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ಗೆ ಯಾರಾದ್ರೂ ದೃಷ್ಟಿ ಹಾಕಿದ್ರೆ ಅದು ರಿಪಲ್ ಆಗುತ್ತೆ, ಅವರಿಗೆ ವಾಪಸ್ ಹೋಗುತ್ತೆ. ಅದಕ್ಕೇನೆ ಇವಿಲ್ ಐ ರಿಂಗ್ ಮಾಡಿರೋದು. ಗ್ರೂಪಲ್ಲಿ ಹಾಕಿದ್ದೀನಿ ನಾನು ಇವಿಲ್ ಐ ರಿಂಗ್ ಫೋಟೋನ, ಬೇಕಾದವ್ರು ಬುಕ್ ಮಾಡ್ಕೋಬಹುದು. ಅಂಡ್ ಅದನ್ನ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಯಾವ ಕೈಗಾದ್ರೂ ಹಾಕೋಬಹುದು, ಯಾವ ಫಿಂಗರ್ಗಾದ್ರೂ ಹಾಕೋಬಹುದು. ಮಾಸ್ಟರ್ ಜಿಪುಣನ ಹತ್ರನೂ ಜಾಸ್ತಿ ದುಡ್ಡು ಸೇರ್ತಿರುತ್ತೆ. ಹಾ ಅವ್ನ್ ಖರ್ಚು ಆದ್ರೆ ಅವನು ಮಾಡಲ್ಲ. ಅನುಭವಿಸೋದಿಲ್ವಲ್ಲ. ಅದೇ ಅವನು ಅನುಭವಿಸಿಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಇಲ್ಲಿ ಖರ್ಚು ಮಾಡಿದ್ರೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳಿದ್ರೆ ಅಲ್ವಾ. ಹ್ಮ್ ಅವನ ಹತ್ರ ಕೂಡ್ತಿರುತ್ತೆ, ಹ್ಮ್ ಆದ್ರೆ ಅವ್ನ್ ಬೇರೆಯವ್ರಿಗೆ ಕೊಟ್ಬಿಟ್ಟು ಹೊರ್ಟೋಗ್ತಾನೆ. ಫೈನಲಿ ಯಾರೊಬ್ರು ಅನುಭವಿಸ್ತಾರಲ್ಲ, ಅದನ್ನ ಬೇರೆಯವ್ರು ಕೊಟ್ಟು ಹೋಗ್ತಾರಲ್ಲ, ಅವ್ರು ಅನುಭವಿಸ್ತಾರೆ, ಫೈನಲಿ ಹೌದು. ಅನುಭವಿಸ್ತಾರೆ. ಮ್ಯಾಮ್ ಹ್ಮ್ ಇವು ಇವು ಈಗ ಬ್ರಾಸ್ಲೆಟ್ ಇರ್ತಾವಲ್ರಿ ಮ್ಯಾಮ್, ಹ್ಮ್ ಕ್ರಿಸ್ಟಲ್ ಬ್ರಾಸ್ಲೆಟ್, ಹ್ಮ್ ಇವು ಒಂದ್ ವರ್ಷ ಅಷ್ಟ ಯೂಸ್ ಮಾಡ್ಬೋದಾ, ಇನ್ ನಾವ್ ಯಾವಾಗಿದ್ರು ಯೂಸ್ ಯಾ ಮಾಡ್ಬೋದಾ? ನಿಮ್ಗೆ ಲೈಫ್ ಲಾಂಗ್ ಯೂಸ್ ಮಾಡು. ಸೊ ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್, ಇದು ನಾನು ಲಾಸ್ಟ್ ಟೈಮ್ ವೇರ್ ಮಾಡ್ತಿರೋದು ಬ್ಲ್ಯಾಕ್ ಒಪ್ಸಿಡಿಯನ್ ಇದ್ರ ಹೆಸರು. ನೀವು ಕ್ಲಾಸಲ್ಲಿ ನೋಡಿರಿ ಒಂಥರ ಟವರ್ ದೊಡ್ಡದಾಗಿಟ್ಟಿದ್ದಾನ. ಹಾ, ಸಾರಿ, ಇದು ಬ್ಲ್ಯಾಕ್ ಆನಿಕ್ಸ್. ಎಸ್ ಸಾರಿ, ಮಾಸ್ಟರ್. ಇದು ಬ್ಲ್ಯಾಕ್ ಆನಿಕ್ಸ್. ಟವರ್ ತರ ಇಟ್ಟಿದ್ದಾನ ಒಂದು ದೊಡ್ಡದು ಕ್ಲಾಸಲ್ಲಿ, ಅದು ಬ್ಲ್ಯಾಕ್ ಆನಿಕ್ಸ್. ಬ್ಲ್ಯಾಕ್ ಟರ್ಮಲ್ಲಿ ಇನ್ನೊಂದು ರೌಂಡ್ ಒಂದು ಕಲ್ ತರ ಇಟ್ಟಿದ್ದೆ ಗೊತ್ತಾ ಟೇಬಲ್ ಮೇಲೆ, ಅದು ಬ್ಲ್ಯಾಕ್ ಟರ್ಮಲ್ಲಿ. ಓಕೆ, ಬ್ಲ್ಯಾಕ್ ಒಪ್ಸಿಡಿಯನ್, ಬ್ಲ್ಯಾಕ್ ಆನಿಕ್ಸ್ ಅದು, ಇದು ಬ್ಲ್ಯಾಕ್ ಒಪ್ಸಿಡಿಯನ್. ಓಕೆ, ಸೊ ಇದನ್ನು ಅಷ್ಟೇ ಇವಿಲ್ ಐಯಿಂದ ಪ್ರೊಟೆಕ್ಷನ್ ಕೊಡುವಂಥದ್ದು. ಸೊ ನನಗೊಂದು ಸ್ವಲ್ಪ ಜಾಸ್ತಿ ಪವರ್ ಬೇಕು ಅಂತ ಇಷ್ಟು ದಪ್ಪದ ಹಾಕೊಂಡಿದ್ದೀನಿ ನಾನು. ನೀವು ನಾರ್ಮಲ್ ಆಗಿರೋದು ಹಾಕೋಬಹುದು. ನಮ್ ಕಾಸ್ಟ್ ಇದ್ರದ್ದು ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಪರ್ಸ್ನಲಿ, ಇದೇ ಸೈಜ್ ಬೇಕು ಅಂದ್ರೆ. ಮೇಡಮ್. ನಾರ್ಮಲ್ ತಗೊಂಡ್ರೆ ನೀವು 1200. ನಾರ್ಮಲ್ ಸೈಜ್ ಮಾಮೂಲಿ ಈ ಸೈಜ್ದಲ್ಲಿ ಬರುತ್ತಲ್ಲ, ಇದು ತಗೊಂಡ್ರೆ 1000. ಮ್ಯಾಮ್ ಟೈಗರ್ ಐ ಬೆಸ್ಟ್ ಬ್ಯಾಕ್ ಟರ್ಮಲಿನ್ ಬೆಸ್ಟ್ ಮ್ಯಾಮ್? ಓಕೆ, ಟೈಗರ್ ಐ ನೀವು ವೇರ್ ಮಾಡಿದ್ರೆ ಧೈರ್ಯ, ಕಾನ್ಫಿಡೆಂಟು, ಕಮ್ಯುನಿಕೇಶನ್ ಸ್ಕಿಲ್ಲು,
ಆಮೇಲೆ ಥಿಂಕಿಂಗ್ ಪವರ್ ಇದು ಜಾಸ್ತಿ ಆಗುತ್ತೆ. ಇದಕ್ಕೆ ಟೈಗರ್. ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಏನಾರು ಆಗಿದ್ರೆ ರಿಮೂವ್ ಆಗೋದಕ್ಕೆ, ಇವಿಲ್ ಐ ನಿಮ್ಗೆ ಆಗದೆ ಇರೋದಕ್ಕೆ, ಕೆಟ್ಟ ದೃಷ್ಟಿ ಆಗದೆ ಇರೋದಕ್ಕೆ, ನರಿ ನಾಯಿ ದೃಷ್ಟಿ ಯಾವ ದೃಷ್ಟಿನೂ ಆಗದೆ ಇರೋದಕ್ಕೆ, ಮತ್ತೆ ಅಕಸ್ಮಾತ್ ನೀವೇನಾದ್ರೂ ಹೊರಗಡೆ ಹೋದಾಗ ಗಾಳಿ ಎದ್ದು ಇದು ತಗ್ಲುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಆಗ್ಬಾರ್ದು, ತಗಲ್ಬಾರ್ದು. ಅಥವಾ ಇನ್ಯಾರೋ ಒಬ್ರಿಗೆ ಏನೋ ಒಂದು ಮಾಟ ಮಂತ್ರ ಆಗಿರೋರು ನಿಮ್ಮ ಪಕ್ಕ ಕೂತಿರ್ತಾರೆ, ಅವ್ರ ಪಕ್ಕ ನೀವು ಕೂತ್ಕೊಂಡ್ರು ಟ್ರಾನ್ಸ್ಫರ್ ಆಗುತ್ತೆ. ಬ್ಲ್ಯಾಕ್ ಟರ್ಮಲಿನ್ ನೀವು ವೇರ್ ಮಾಡಿದ್ರೆ ಆ ಥರ ಆಗಲ್ಲ. ವಾಟ್ ಎವರ್, ಬ್ಲ್ಯಾಕ್ ಟರ್ಮಲಿನ್, ಬ್ಲ್ಯಾಕ್ ಆಪ್ಸಿಡಿಯನ್, ಬ್ಲ್ಯಾಕ್ ಕಾನಿಕ್ಸ್ ಎಲ್ಲ ಒಂದೇ. ಇದು ಬ್ಲ್ಯಾಕ್ ಟರ್ಮಲ್. ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಹ್ಮ್ ಹ್ಮ್ ಓಕೆ ಮ್ಯಾಮ್ ನಂಗೊಂದು ಡೌಟ್ ಮ್ಯಾಮ್. ಹ್ಮ್ ಹೇಳಿ. ಮ್ಯಾಮ್ ಈಗ ಹೇಳಿದ್ರಿ ಅಲ್ವಾ ಮ್ಯಾಮ್, ಹ್ಮ್ ಈಗ ಪಕ್ಕದಲ್ಲಿ ಈಗ ನೆಗೆಟಿವ್ ಎನರ್ಜಿ ಇರೋರ್ ಪಕ್ಕದಲ್ಲಿ ಹ್ಮ್ ನಾವು ಕುತ್ಕೊಂಡ್ರೆ ನಮಗೂ ಪಾಸ್ ಆಗುತ್ತೆ ಅಂತ ಹೇಳಿ, ಹ್ಮ್ ನಮ್ಗೆ ಹೆಂಗ್ ಮ್ಯಾಮ್ ಗೊತ್ತಾಗುತ್ತೆ ಅವ್ರಿಗೆ ಈ ತರ ಮಾಟ ಮಂತ್ರ ಆಗಿದೆ ದುಡ್ಡು ಅಂತೆಲ್ಲ? ಖರ್ಚಾಗತ್ತೆ, ನಿಮ್ದು ದುಡ್ಡು ಉಳಿಯಲ್ಲ. ಅಲ್ಲ ಆಮೇಲೆ ಮ್ಯಾಮ್ ಅವ್ರು ಹೆಲ್ತ್ ನಮ್ ಪಕ್ಕದಲ್ಲಿ ಕೂತಿರೋರ್ಗೆ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮ್ಯಾಮ್ ಅದು? ಅದಕ್ಕೆ ಇಲ್ಲಿ ಮಾಸ್ಟರ್ಸ್ ಅಂತ ಇದ್ದಾರೆ, ಇವರೆಲ್ಲ ರೇಖಿ ಕಲ್ತಿದ್ದಾರೆ, ಟ್ಯಾರೋ ರೀಡಿಂಗ್ ಕಲ್ತಿದ್ದಾರೆ. ಆಮೇಲೆ ಅವ್ರ ಹತ್ರ 10 ನಿಮಿಷನೂ ಕುತ್ಕೊಳಕ್ ಆಗಲ್ಲ ಆಗಲ್ಲ, ಹ್ಮ್ ಅವರು ಅದನ್ನ ಫೀಲ್ ಮಾಡ್ಬೋದು ನೀವು ಪಕ್ಕದವ್ರು. ಯಾಕಂದ್ರೆ ಇವ್ರು ಎನರ್ಜಿ ಜೊತೆ ಕೆಲಸ ಮಾಡ್ತಿರೋದ್ರಿಂದ, ಅಕಸ್ಮಾತ್ ಕ್ರಿಸ್ಟಲ್ಸ್ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ, ಪಕ್ಕಕ್ಕೆ ಬಂದಾಗ ಕೂತಾಗ್ಲೇ ಗೊತ್ತಾಗುತ್ತೆ. ಒಬ್ಬರಿಗೆ ಹೀಲಿಂಗ್ ಮಾಡಿದ್ವಿ ಮಾಸ್ಟರ್ ಅವತ್ತು, ಹೆಂಗ್ ಹಿಂದಕ್ಕೆ ಎಸಿತಿತ್ತು ನಮ್ಮನ್ನ ಗೊತ್ತಾ. ಹ್ಮ್ ಅವ್ರಿಗೆ ಎಷ್ಟು ನೆಗೆಟಿವಿಟಿ ಇತ್ತು ಅವ್ರ ಇತ್ತು, ಹತ್ರ. ಹೌದು. ಹ್ಮ್ ರೆಪ್ಪಲ್ ಆಗತ್ತೆ, ನಮ್ಗೆ ಗೊತ್ತಾಗುತ್ತೆ, ಅದು ವೇವ್ಸ್ ತರ ಬರ್ತಾ ಹೌದು. ಇರುತ್ತೆ. ಹ್ಮ್ 90, ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, 99% ನಾವು ಯಾರು ಹತ್ರ ಅಷ್ಟು ಬೇಗ ಕುತ್ಕೊಳ್ಳಲ್ಲ, ಇರೋದ್ರಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಕುತ್ಕೋತೀವಿ. ಕೆಲವೊಬ್ರು ಹಂಗೆ ಹಿಂಗ ಹಾಕೊಳೋದು ಫುಲ್ ಹಿಂಗೆ ಹಂಗೆಲ್ಲ ಕ್ಲೋಸ್ ಆಗಿರ್ತಾರೆ, ನಾವು ಅದೆಲ್ಲ ಮಾಡಲ್ಲ. ಮ್ಯಾಮ್ ನಾನ್ ಫಸ್ಟ್ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಇರ್ತೀನಿ ಮ್ಯಾಮ್, ಅದೇನಂತ ಗೊತ್ತಿಲ್ಲ ಮ್ಯಾಮ್ ನನ್ಗೆ. ಮಾಡಿ. ಎಲ್ಲೋದ್ರೂ ನಾನ್ ಡಿಸ್ಟೆನ್ಸ್ ಅಲ್ಲೇ ಇರ್ತೀನಿ ಮ್ಯಾಮ್ ಆಕ್ಚುಲಿ. ಹ್ಮ್ ಜಾಬ್ ಅಟ್ರಾಕ್ಷನ್ ಅಂದ್ರೆ ವರುಣ್ ಯಾವ ತರ ಜಾಬ್ ಅಟ್ರಾಕ್ಷನ್? ಆಲ್ ಕೈಂಡ್ ಆಫ್ ಲೈಕ್ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್. ಆಲ್ ಕೈಂಡ್ ಆಫ್ ಅಂತಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳಿ ನನಗೆ. ಈಗ ಇವಾಗ ಪ್ರೈವೇಟ್ ಅಡ್ಮಿನ್ ವರ್ಕ್. ಅಂತಾನೆ ತಗೊಳ್ಳೋಣ, ಯು ಆಲ್ರೆಡಿ ಹ್ಯಾವ್ ಜಾಬ್. ಎಸ್ ಓಕೆ, ನೀವು ಯಾವ್ದಾದ್ರು ಒಂದು ವ್ಯಕ್ತಿ, ಒಂದು ಅವರಿಗೆ ಅದಕ್ಕಿಂತ ಹೆಚ್ಚು ಸಂಬಳ ಸಿಗೋ ಜಾಬ್ ಬೇಕಾಗಿರುತ್ತೆ, ಇಲ್ಲ ಪ್ರಮೋಷನ್ ಬೇಕಾಗಿರುತ್ತೆ. ನಾನು ಇವಾಗ ಅವಾಗ ರೈಟ್ ಪ್ರೆಸೆಂಟ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತೀನಿ ಮೇಡಮ್. ಇನ್ನೊಂದು ಸ್ಕೂಲಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ, ಸೆಂಟ್ ಅದು ಜಾಬ್ ಮೇರಿಸ್ ಸ್ಕೂಲ್. ಚೇಂಜ್. ದಟ್ ಈಸ್ ನಾಟ್ ಜಾಬ್ ಅಟ್ರಾಕ್ಷನ್. ಯು ಆಲ್ರೆಡಿ ಹ್ಯಾವ್ ಜಾಬ್. ಯು ವಾಂಟ್ ಗ್ರೋತ್, ಯು ವಾಂಟ್ ಪ್ರಮೋಷನ್, ಯು ವಾಂಟ್ ಮನಿ ಅಟ್ ದ ಎಂಡ್ ಅಲ್ವಾ? ಎಸ್ ಮ್ಯಾಮ್. ಬರೀ ಜಾಬ್ ಅಟ್ರಾಕ್ಷನ್ ಅಲ್ಲ, ಅದು ಜಾಬ್ ಚೇಂಜ್ಗೆ ನಿಮ್ಗೆ ಏನ್ ಬೇಕು, ಕರೇಜು, ನಾಲೆಡ್ಜು, ವಿಸ್ಡಮ್ಮು, ಕ್ರಿಯೇಟಿವಿಟಿ, ಕಮ್ಯುನಿಕೇಶನ್ ಸ್ಕಿಲ್ಲು, ಇದು ಬೇಕಾಗಿರೋದು ನಿಮ್ಗೆ. ಅವಾಗ ನೀವು ಎಕ್ಸಾಂಪಲ್, ಜಾಬ್ ಅಟ್ರಾಕ್ಷನ್ ಬ್ರಾಸ್ಲೆಟ್ ಅಲ್ಲ ನಿಮ್ಗೆ. ಅವಾಗ ಜಾಬ್ ಚೇಂಜ್ ಆಗೋದಕ್ಕೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನಾನು ಎಷ್ಟೊಂದು ಕ್ರಿಸ್ಟಲ್ನ ತೋರಿಸಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ವಿನೋದಾಗೆ, ಅಶ್ವಿನಿಗೆ ನಾನು ಎಷ್ಟೋ ಸತಿ ಕ್ರಿಸ್ಟಲ್ಸ್ನ ತೋರಿಸಿರ್ತೀನಿ, ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇವಾಗ ರೆಡ್ ನಿಮ್ಮ ಹತ್ರನೇ ಇದೆಯಲ್ಲ, ಅದು ವರುಣ್ ರೆಡ್ ಕಲರ್ ಒಂದು ಕೋರಲ್ದು ಕೊಟ್ಟಿದ್ದೀನಲ್ಲ, ನಿಮ್ಮ ಹತ್ರನೂ ಇದೆ ಹಾ ಮೇಡಮ್. ಅನ್ಕೊಳ್ತೀನಿ. ದಟ್ ಈಸ್ ಫಾರ್ ಕ್ರಿಯೇಟಿವಿಟಿ, ವೆಲ್ತ್ ಮತ್ತೆ ಆಪರ್ಚುನಿಟಿಗೋಸ್ಕರನೇ ಅದಿರೋದು. ನಿಮಗೆ ಜಾಬ್ ಅಟ್ರಾಕ್ಷನ್ ಇದ್ದು ಬೇಕಾಗಿಲ್ಲ, ಯು ಆಲ್ರೆಡಿ ಹ್ಯಾವ್ ಜಾಬ್. ನೆಕ್ಸ್ಟ್, ಗೌರ್ಮೆಂಟ್ ಜಾಬ್ ಅಟ್ರಾಕ್ಷನ್ಗೆ ಬ್ರಾಸ್ಲೆಟ್ ಇದೆ, ಅದು ಬೇಕಾದ್ರೆ ಮಾಡಿಸ್ಕೊಡ್ತೀನಿ ನಾನು. ಅಂದ್ರೆ ಸ್ಟಾಕ್ ಇರಲ್ಲ, ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀನಿ ಗೌರ್ಮೆಂಟ್ ಜಾಬ್ ಅಟ್ರಾಕ್ಷನ್ಗೆ. ಓಕೆ. ಇನ್ನೇನು ಕ್ವಶನ್ ಇಲ್ವಾ ಯಾರಿಗೂ? ಮಾಸ್ಟರ್ ಇವಾಗ ಲಕ್ಷ್ಮಿ ಪೂಜೆ ಮಾಡೋದು, ಮತ್ತೆ ಹ್ಮ್ ಅವರಿಗೆ ನೈವೇದ್ಯ, ಹ್ಮ್ ಆಮೇಲೆ ಏನ್ ಇಷ್ಟ ಅವರಿಗೆ, ಹ್ಮ್ ಅದನ್ನ ಹೇಳ್ತೀರಾ ಅನ್ಕೊಂಡೆ. ಹ್ಮ್ ಅಟ್ ದ ಎಂಡ್ ಲಕ್ಷ್ಮಿನ ನಾಲೆಡ್ಜಬಲ್ ಆಗಿ, ಪ್ರಾಸ್ಪರ್ ಆಗಿ, ಅಂದ್ರೆ ಡೈಲಿ ಲೈಫಲ್ಲಿ ಲಕ್ಷ್ಮಿ ಸೀಕ್ರೆಟ್ಸ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ.
ಜನ ಏನ್ ತಿಳ್ಕೊಂಡಿದ್ದಾರೆ, ಲಕ್ಷ್ಮಿನ ಹೆಂಗ್ ಪೂಜೆ ಮಾಡ್ಬೇಕು, ಹಾ ಲಕ್ಷ್ಮಿಗೆ ಹೆಂಗ್ ಹಂಗೆ ಮಂಗಳಾರತಿ ಅನ್ಕೊಂಡಿದೀವಿ ಮಾಡ್ಬೇಕು, ನಾವು. ಲಕ್ಷ್ಮಿಗೆ ಹೆಂಗ್ ಎಡೆ ಹಿಡಿಬೇಕು, ಯಾವ ಚಕ್ಲಿ ಮಾಡ್ಬೇಕು, ಯಾವ ನಿಂಬೆಳೆ ಮಾಡ್ಬೇಕು. ಜನ ಅನ್ಕೊಂಡಿರೋದು ಲಕ್ಷ್ಮಿನ ಹಂಗೆ ಅಟ್ರಾಕ್ಟ್ ಮಾಡ್ತೀವಿ ಅಂತ. ಅದು ಅವ್ರಿಗೆ ಗೊತ್ತಿರೋದು. ಲಕ್ಷ್ಮಿ ಸೀಕ್ರೆಟ್ಸ್ ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ ಮಿಕ್ಕಿದೆಲ್ಲ ನೀವು ಆಲ್ರೆಡಿ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಮಾಡ್ತಾನೆ ಇದ್ದೀರಿ. ಅದೇ ತರ ಮಾಡ್ಕೊಂಡು ಹೋಗೋದಾ? ಹ್ಮ್ ಮ್ಯಾಮ್ ಹೌದು. ಹ್ಮ್ ಆಮೇಲೆ ಇನ್ನೊಂದು, ಎಸ್ ಅಶ್ವಿನಿ, ಒಂದ್ ನಿಮಿಷ, ನಾನ್ ಓಕೆ ಮ್ಯಾಮ್. ಮರ್ತೋಗ್ಬಿಡ್ತೀನಿ ಅದಕ್ಕೆ. ಲಕ್ಷ್ಮಿ ಅಂತ ಅಂದಾಗ ಇವಾಗ ಮಕ್ಕಳು ಹುಟ್ಟಿದಾಗ ಹಠ ಮಾಡಬಾರ್ದು ಅಂತ ಇಲ್ಲಿ ರಾಜಶ್ರೀ, ಇಲ್ಲಿ ರಾಜಶ್ರೀ ಊರ್ ಕಡೆ ಗುಳ್ಳವ ಅವ್ರನ್ನೆಲ್ಲ ಮಾಡ್ತಾರೆ ಗೊತ್ತಾ, ಆಮೇಲೆ ಶಟ್ಯವ, ಅದ್ ನಿಮ್ ಚಂಡಿಕೇಶ್ವರನ್ನು ಇದ್ ಮಾಡ್ತಾರೆ ಮ್ಯಾಮ್. ಹ್ಮ್ ಏನಕ್ಕೆ ಮಗು ಚಂಡಿ ಹಿಡಿಬಾರ್ದು, ಹಠ ಮಾಡಬಾರ್ದು, ಭಯ ಪಡಬಾರ್ದು ಅಂತ. ನಿಮ್ ಕಡೆ ಯಾವ ದೇವ್ರನ್ನ ಮಾಡ್ತಾರೆ? ಮೇ ಬಿ ಇಲ್ಲಿ ಮುನೇಶ್ವರನ್ ಮಾಡ್ತಾರೆ ಅನ್ಸತ್ತೆ ಈ ಕಡೆ. ಯಾರು? ಮಾರಮ್ಮ ಆ ಅವಾಗ ಹೆಂಗೆ ದೇವ್ರು. ಕಾಡ್ನಿಗೆಲ್ಲ ಕಾಡಿಗೆ ಹೆಚ್ಚಿ ಹೆಂಗ್ ಮಾಡಿರ್ತಾರೆ. ಶೀ ಈಸ್ ಆಲ್ಸೋ ಲಕ್ಷ್ಮಿನೇ, ಬಟ್ ಅವಾಗ ನಮ್ಗೆ ಧೈರ್ಯ ಲಕ್ಷ್ಮಿ ಬೇಕಾಗಿರುತ್ತೆ, ಮತ್ತೆ ಸಕ್ಸಸ್ ಬೇಕಾಗಿರುತ್ತೆ. ಅದಕ್ಕೆ ನಾವು ಆ ತರ ಪೂಜೆ ಮಾಡಿರ್ತೀವಿ. ಕಾಯಿಗೆನೆ ಫುಲ್ ಕಾಡಿಗೆಲ್ಲ ಹಚ್ಚಿ, ಮಕ್ಳಿಗೆಲ್ಲ ಬಂದು ಅವ್ರಿಗೆಲ್ಲ ಕಾಡಿಗೆ ಹಚ್ಚಿ, ಕೈಗೆಲ್ಲ ಬಣ್ಣ ಹಚ್ಚಿ ಊಟ ಮಾಡಿಸಿ ಕಳಿಸ್ತೀವಿ. ಅಂದ್ರೆ ಭಯ ಪಡಬಾರ್ದು, ಹೆದರಬಾರದು ಮಕ್ಕಳು ಅನ್ನೋದಕ್ಕೆ ಶಟ್ಯವ್ವ, ಗುಳ್ಳವ್ವ ಇದನ್ನೆಲ್ಲ ಮಾಡ್ತೀವಿ. ಹಂಗೆ ಮಾರಮ್ಮ, ಎಲ್ಲಮ್ಮ ಅನ್ನುವಾಗ ಅಲ್ಲೆಲ್ಲ ಹಿಂಗ ಅಲ್ಲೆಲ್ಲ ಇರುತ್ತೆ ಕೆಲವೊಂದು ದೇವರು ಇದಕ್ಕೆಲ್ಲ. ಹ್ಮ್ ಹಂಗಂದ್ರೆ ಅವ್ರ ಲಕ್ಷ್ಮಿ ಅಲ್ವಾ. ಇವಾಗ ಕಾಳಿ, ಆ ರುಂಡಮಾಲೆ ಇದನ್ನೆಲ್ಲ ಹಾಕೊಂಡಿರ್ತಾರೆ, ರಕ್ತನೇ ಕುಡಿತಾರೆ, ಅವರೂ ಫಾರ್ಮ್ ಆಫ್ ಲಕ್ಷ್ಮಿನೇ. ಬಟ್ ಮನಿ ಬರ್ಬೇಕು ಅಂದ್ರೆ ಯಾರನ್ನ ಪೂಜೆ ಮಾಡ್ಬೇಕು, ಅವ್ರನ್ನ ಪೂಜೆ ಮಾಡ್ಬೇಕು. ಲಕ್ಷ್ಮಿ ಫಾರ್ ಡೈಲಿ ಲೈಫ್ ಅದು. ಬಟ್ ಲಕ್ಷ್ಮಿ ಸೀಕ್ರೆಟ್ಸ್ನ ನಾನು ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಟ್ಟೆ. ಮ್ಯಾಮ್ ಎಸ್ ನಾನು ಅಶ್ವಿನಿ. ಬುಕ್ ಮ್ಯಾಮ್ ಈಗ ನಾನು 24,000 ಸ್ಯಾಲ್ರಿ ತಗೋತಾ ಇದ್ದೀನಿ. ನಾನ್ ಹ್ಮ್ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು 30,000 ಪರ್ ಮಂತ್ಗೆ ಬೈ ಹ್ಯಾಂಡ್ ಸ್ಯಾಲ್ರಿ ತಗೋಬೇಕು ಅಂತ. ಹ್ಮ್ ಈಗ ನಾನು ನೀವು ಯಾವ ಅದನ್ನ ತರ ಸ್ಯಾಲರಿ ಮ್ಯಾನಿಫೆಸ್ಟ್ ಅಂತ ಮಾಡ್ಬೇಕು? ಪದ ಬಳಸಬಾರ್ದು. ಹ್ಮ್ ಯು ಹ್ಯಾವ್ ಟು ಟಾರ್ಗೆಟ್ ಓನ್ಲಿ 30,000 ಐ ವಾಂಟ್ ಪರ್ ಮಂತ್. ಇಷ್ಟೇ. ಸ್ಯಾಲ್ರಿಯಿಂದ ಬರುತ್ತೆ ಅನ್ನೋದು ನಾನು ಇದನ್ನ ತುಂಬಾ ಸತಿ ಹೇಳಿದ್ದೀನಿ, ನಾನು ಒಂದೇ ಕೆಲಸ ಮಾಡೋದಿಲ್ಲ. ಹ್ಮ್ ಈಗ ನನ್ಗೆ ಗೊತ್ತಿರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಿ ಮಾಸ್ಟರ್ಸ್ ಅಂತ ಯಾರಿದ್ದಾರೋ, ಈಗ ಮಹೇಶ್ ಅವರಾಗಿರ್ಬೋದು, ವಿನೋದ್ ಅವರಾಗಿರ್ಬೋದು, ಆಮೇಲೆ ಅಶ್ವಿನಿ ಆಗಿರ್ಬೋದು, ಈವನ್ ವಾಸವಿ ಆಗಿರ್ಬೋದು, ನಾವ್ ಯಾರು ಒಂದೇ ಕೆಲಸ ಮಾಡಲ್ಲ. ಎರಡು ಅಂತೂ ಎಲ್ಲರಿಗೂ ನಾವು ಮಾಡ್ತಾರೆ ಗೊತ್ತು ನನಗೆ, ಅದಕ್ಕಿಂತ ಜಾಸ್ತಿನೂ ಮಾಡ್ತೀವಿ. ಹಂಗೆ ನೀವೂ ಅಷ್ಟೇ, ಓನ್ಲಿ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಬಾರ್ದು. ಯು ಶುಡ್ ಟಾರ್ಗೆಟ್ ಓನ್ಲಿ 30,000 ನಂಗೆ ಬೇಕು ಮಂತ್ ಅಷ್ಟೇ. ಹೆಂಗ್ ಬರುತ್ತೆ, ಯಾಕೆ ಬರುತ್ತೆ, ನಿನ್ನಲ್ಲಿ ವೆಲ್ತ್ ಕ್ರಿಯೇಟ್ ಆಗಬೇಕು ಅಂದ್ರೆ ನಾಲೆಡ್ಜು, ಬ್ಯಾಲೆನ್ಸು, ಕ್ರಿಯೇಟಿವಿಟಿ ಎಲ್ಲ ಅದಾಗದೇ ಬಂದ್ರೆ ಅದಾಗದೇ ಕ್ರಿಯೇಟ್ ಆಗುತ್ತೆ. ಓಕೆ. ಮ್ಯಾಮ್ ಓಕೆ ನಾನು ಹ್ಮ್ ಬುಕ್ ಅಲ್ಲಿ ಓದಿರೋ ಪ್ರಕಾರ ಮ್ಯಾಮ್ ಹ್ಮ್ ಲಕ್ಷ್ಮಿ, ಹ್ಮ್ ಗಾಡ್ ಲಕ್ಷ್ಮಿ ಹ್ಮ್ ಅವರಿಂದ ಎಲ್ಲ ಕ್ರಿಯೇಟ್ ಆಗಿರೋದು ಅಂತ ಹೇಳಿ ನಾವು ಓದಿರೋದು ಮ್ಯಾಮ್. ಓಕೆ. ಲೈಕ್ ಕಾಳಿ ಆಗ್ಲಿ, ಹ್ಮ್ ಸರಸ್ವತಿ ಆಗ್ಲಿ, ಹ್ಮ್ ಈಶ್ವರ, ಹ್ಮ್ ಬ್ರಹ್ಮ, ವಿಷ್ಣು ಹ್ಮ್ ಅದೆಲ್ಲ ಅದೇ ಫಾರ್ಮ್ ಹೇಳ್ದೆ. ಆಗಿರೋದು ಲಕ್ಷ್ಮಿ. ಹಾ ಅದನ್ನೇ ಹೇಳ್ದಲ್ಲ ನಾನು ಸ್ಟಾರ್ಟಿಂಗ್, ಯಾವ ಯಾವ ವೇದಗಳು ಮತ್ತೆ ಭಾಗವತ ಪುರಾಣ, ಪದ್ಮ ಪುರಾಣ, ಮತ್ತೆ 4 ವೇದಗಳು, ಇದ್ರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಸ್ಟೋರಿ ಇದೆ ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗ್ಗೆ ಹೇಳ್ದೆ. ಈಗ ನೀವು ಹೇಳಿದ್ದಕ್ಕೆ ಬಂತು, ಬ್ರಹ್ಮ ಎಲ್ಲಾರನ್ನೂ ಸೃಷ್ಟಿ ಮಾಡಿರೋದು ಅಂತ ನಮಗೆ ಗೊತ್ತಿರೋದಲ್ವಾ, ಹ್ಮ್ ಜನರಲ್ ಆಗಿ. ಬ್ರಹ್ಮ ಅದು ಹ್ಮ್ ಜನರಲ್ ಆಗಿ ಹೌದು, ಆದ್ರೆ ಹ್ಮ್ ಸೃಷ್ಟಿಕರ್ತೆ ಅಮ್ಮ ಅಂದ್ರೆ ಅಂತ ಓಕೆ. ಮಹಾಲಕ್ಷ್ಮಿ ಅಂತ ನಾನು ಅನ್ಕೊಂಡೆ ಮ್ಯಾಮ್. ಹಾ ಯಾಕಂದ್ರೆ ಓಕೆ. ದುರ್ಗಾ ಸಪ್ತಶತಿನಲ್ಲಿ ಓದಿರುವ ಎಸ್ ಎಸ್ madam. ಎಸ್ ಅದನ್ನೇ ಹೇಳಿದ್ದು. ದುರ್ಗಾ ಸಪ್ತಶತಿಯಲ್ಲಿ, ಬಟ್ ಇಲ್ಲಿ ವೇದಗಳಲ್ಲಿ ಹಂಗಿರುತ್ತೆ. ನಾನು ಹೇಳೋದಲ್ಲ, ಕಲ್ಚರಲ್ಲಿ ಒಂದೊಂದು ಪುಸ್ತಕ ಓದಿದಾಗ ನಮಗೆ ಒಂದೊಂದು ಇದು ಸಿಕ್ಕತ್ತೆ. ಈಗ ಬ್ರಹ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದ ಅನ್ನೋದನ್ನೇ ಒಂದಿದು. ಬ್ರಹ್ಮ ಒಂದ್ಸತಿ ತಪಸ್ ಮಾಡ್ಬೇಕಾದ್ರೆ ಅವ್ರ ಕೈಯಿಂದ ಆ ಕಮಲದ ಹೂ ಬಿದ್ದೋಯ್ತಂತೆ. ಅದು ಎಲ್ಲಿ ಬಿತ್ತು ಅಂದ್ರೆ ಈಗಿನ ಪುಷ್ಕರಣಿ ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಹ್ಮ್. ಏನ್ ರಾಜಸ್ಥಾನಲ್ಲಿದೆಯಾ? ಪುಷ್ಕರಣ್ ಅಲ್ಲ, ಅಲ್ಲಿ ನಾರ್ತ್ ಇಂಡಿಯಾ ಅಂತ ಇರೋದು. ಹೇಳ್ತಾರೆ. ಅಲ್ಲಿ ಬಿದ್ದಿತ್ತಂತೆ. ಅಯ್ಯೋ ಇಲ್ಲಿ ಬಿದ್ಬಿಟ್ಟಿದೆ ಅಂತ ಬ್ರಹ್ಮ ಬಂದ್ರು ತಗೊಳಕ್ಕೆ. ಇಲ್ಲಿ ಹೆಂಗೂ ಬಂದಿದ್ದೀನಿ, ಒಂದ್ ಯಜ್ಞ ಮಾಡೋಣ ಅಂತ ಯಜ್ಞ ಮಾಡ್ತಾರೆ. ಯಜ್ಞ ಮಾಡ್ಬೇಕಾದ್ರೆ ಅವ್ರ ಹೆಂಡತಿ ಪಕ್ಕ ಕೂತ್ಕೋಬೇಕಾಗಿತ್ತಂತೆ. ಅವಾಗ ಅವ್ರ ಹೆಂಡತಿಗೆ ಹೇಳಿ ಕಳಿಸ್ತಾರಂತೆ, ಅವ್ರು ಬರ್ಬೇಕಾದ್ರೆ ಲೇಟ್ ಆಗ್ಬಿಡತ್ತೆ ಸ್ವಲ್ಪ. ಅದಕ್ಕೆ ಅವರು ಅವ್ರದೇ ಒಂದು ಬೆವರಿಂದ ಒಂದು ಹುಡುಗಿನ ಕ್ರಿಯೇಟ್ ಮಾಡಿ ಹೆಂಡತಿ ಅಂತ ಕೂರ್ಸ್ಕೊಂತಾರೆ.
ಅವಾಗ ಅವರು ಗಾಯತ್ರಿ. ನೋಡ್ಬಿಟ್ಟು ಅದನ್ನ ಬಂದು, ನೀನು ಇವ್ರನ್ನ ಹೆಂಡತಿ ಅಂತ ಕೂರ್ಸ್ಕೊಂಡಿದ್ಯಾ, ನಾನು ನಿನ್ಗೊಂದು ಇವಾಗ ಒಂದು ಶಾಪ ಕೊಡ್ತೀನಿ, ನಿನ್ನ ಯಾರು ಪೂಜೆ ಮಾಡಲೇಬಾರದು, ನಿನ್ಗೆ ಆ ಥರ ಶಾಪ ಕೊಡ್ತೀನಿ ಅಂತ ಕೊಡ್ತಾರೆ. ಬಟ್ ಅದಕ್ಕೆ ಸರಸ್ವತಿ ಇದ್ದವರು ಈ ಥರ ಎಲ್ಲ ಮಾಡಬಾರ್ದು, ನಾನು ಅದನ್ನ ಸ್ವಲ್ಪ ಪಾಲಿಶ್ಡ್ ಆಗಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಿನಗೆ ಒಂದೇ ಒಂದು ದೇವಸ್ಥಾನ ಇರುತ್ತೆ ಭೂಮಿ ಮೇಲೆ, ಅದೇ ಪುಷ್ಕರನಲ್ಲಿ ಇರೋದು ಬ್ರಹ್ಮನ ದೇವಸ್ಥಾನ, ಅಲ್ಲೇ ಪೂಜೆ ಮಾಡೋದು, ಅಲ್ಲಿ ಮಾತ್ರ ನೀನು ಪೂಜೆ ಮಾಡೋದು, ಅಲ್ಲಿ ಮಾತ್ರ ದೇವಸ್ಥಾನ ಇರುತ್ತೆ. ಆಮೇಲೆ ಮ್ಯಾನಿಫೆಸ್ಟೇಷನ್ಗಾಗ್ಲಿ ವರ ಕೇಳೋದಕ್ಕಾಗ್ಲಿ ನಿನ್ನಿಂದ ಅದನ್ನ ಕೊಡ. ಎಲ್ಲಾರು ನೋಡಿ, ನೀವು ತಪಸ್ಸು ಕೂತ್ಕೊಂಡ್ರೆ ವಿಷ್ಣುನ್ ಕರೀತಾರೆ, ಇಲ್ಲ ಶಿವನ್ ಕರೀತಾರೆ. ನೀವು ಯಾವುದೇ ರಾಕ್ಷಸರು ನೋಡಿ, ಯಾವುದೇ ಇವ್ರನ್ನ ನೋಡಿ, ಬ್ರಹ್ಮನ್ ಯಾರು ಕರೀಲ್ಲ. ಬ್ರಹ್ಮ ನಾರದ ಅವರೆಲ್ಲ ಮ್ಯಾನಿಫೆಸ್ಟೇಷನ್ಗೆ ನಿಮ್ಗೆ ವರ ಕೊಡಕ್ಕಲ್ಲ ಇರೋದು. ಹಂಗೆ ಅವರಿಗೆ ಶಾಪ ಸ್ವಲ್ಪ ಇದಾಯ್ತಂತೆ. ಅದಕ್ಕೆ ಬ್ರಹ್ಮನನ್ನ ಯಾರು ಪೂಜೆ ಮಾಡಲ್ಲ, ಅಲ್ಲಿ ಮಾತ್ರ ದೇವಸ್ಥಾನ. ನಾನು ಇದನ್ನ ಮೊನ್ನೆ ಹೇಳ್ಬೇಕು ಅನ್ಕೊಂಡೆ, ಮರ್ತೋದೆ. ಈಗ ಮಹಾಭಾರತ ನಡಿಬೇಕಾದ್ರೆ ಪಾಂಡವರ ಜೊತೆಗೆ ಯಾರಿದ್ರು? ಕೃಷ್ಣ. ಕೃಷ್ಣ. ಕೌರವ್ರ ಜೊತೆಗೆ ಯಾರಿದ್ರು? ಭೀಷ್ಮ. ಭೀಷ್ಮ ಶಕುನಿ. ದ್ರೋಣಾಚಾರ್ಯ. ಕರೆಕ್ಟ್. ದ್ರೋಣಾಚಾರ್ಯರು. ಚಂದನ, ಕರೆಕ್ಟ್. ಶಕುನಿ ಇದ್ದಿತ್ತು, ಶಕುನಿ ಅವ್ರು ಗೈಡ್ ಮಾಡ್ತಾ ಇದ್ದಿದ್ದು, ಈ ಕಡೆ ಕೃಷ್ಣ ಗೈಡ್ ಮಾಡ್ತಿದ್ರು. ನಿಮ್ ಪ್ರಕಾರ ಕೃಷ್ಣ ಒಳ್ಳೆಯವರ, ಶಕುನಿ ಒಳ್ಳೆಯವರ? ಕೃಷ್ಣ. ಹಾ, ಪೋಟ್ರೆ ಮಾಡಿದ್ ಹಂಗೆ. ಕತೆ ಬರ್ದಿದ್ಯಾರು? ಮಹಾಭಾರತ ಬರ್ದಿದ್ಯಾರು? ಅಲ್ವಾ? ವಾ- ಓ- ಹ್ಮ್. ವ್ಯಾಸ. ಓಕೆ, ವ್ಯಾಸ, ವೇದವ್ಯಾಸ. ವೇದವ್ಯಾಸ. ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು. ಇವಾಗ ಇದನ್ನೇ ಹೇಳೋದು, ಯಕ್ಷರು, ಯಕ್ಷಿಣಿಯರು ಅಥವಾ ವಾನರ್, ಇದೆಲ್ಲ ನಾವು ಕಂಪ್ಯಾರಿಸನ್ ತಗೋತೀವಲ್ಲ, ಇವ್ರು ಕೆಟ್ಟವ್ರು ಇವ್ರು ಒಳ್ಳೆಯವರು ಅಂತ. ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ನೀವು ಯಾರನ್ನಾದ್ರೂ ನೀವು ಒಂದು ಸತಿ ನಮ್ಗೆ ಅವ್ರು ಕೆಟ್ಟವ್ರು ಕಾಣಿಸ್ತಾರೆ, ಒಂದು ಸತಿ ಅವ್ರ ಡಿಸಿಷನ್ನೇ ನಮಗೆ ರಾಂಗ್ ಅನ್ಸುತ್ತೆ, ಒಂದು ಸತಿ ಅವ್ರನ್ನೇ ಜಡ್ಜ್ ಮಾಡ್ತೀವಿ, ಒಂದು ಸತಿ ಅವರೇ ಎಷ್ಟು ಒಳ್ಳೆಯವರಪ್ಪ ಅಂತ ಅನ್ಸುತ್ತೆ, ಹೌದಾ? ಈಗ ಶಕುನಿಗೆ ನಿಮ್ ಪ್ರಕಾರ ಶಕುನಿ ಕೆಟ್ಟವನು. ಶಕುನಿ ಮನ್ಸಲ್ಲಿ ಏನಿತ್ತು? ಆಕ್ಚುಲಿ ಪಾಂಡವರನ್ನ ಸೋಲ್ಸ್ಬೇಕಂತ ಇತ್ತ? ಇಲ್ಲ, ಕೌರವ ಒಂದ್ ನಿಮಿಷ ಏನು ನಾಶ ಮಾಡ್ಬೇಕು ಅಂತಾನೆ ಶಕ್ತಿ ಇದ್ದೀನಿ ಕೌರವರದ್ದು. ಇವಾಗ ಶಕುನಿಗೆ ಪಾಂಡವರನ್ನ ಸೋಲ್ಸ್ಬೇಕನ್ನೋದಿತ್ತ? ಪಾಂಡವರ ರಾಜ್ಯ ಮೂಲಕ ಉಳಿಸ್ಕೋಬೇಕನ್ನೋದು? ಅಲ್ಲ ಮ್ಯಾಮ್, ಪಾಂಡವರ ಮೂಲಕ ಶಕ್ತಿ ಕೌರವರ ನಿರ್ವಂಶ ಬೇಕು ಅಂತ ಹೇಳಿ ಇದ್ದಿದ್ದು ಮ್ಯಾಮ್ ಶಕುನಿಗೆ. ಅದೇ ಸೋಲ್ಸ್ಬೇಕು. ಈ ಕೃಷ್ಣಂಗೆ ಏನಿದ್ದು? ಪಾಂಡವರನ್ನ ಉಳಿಸ್ಕೋಬೇಕು. ಪಾಂಡವರು ಮತ್ತೆ ಅವನು ಕೌರವ್ರನ್ನ ಉಳ್ಸಕ್ಕೆ ತಾನೇ ಮಾಡಿದ್ದು, ಧರ್ಮ ಉಳಿಸ್ಬೇಕು ಅನ್ನೋದಷ್ಟೇ ಕೃಷ್ಣನ ಉದ್ದೇಶ ಇದ್ದಿದ್ದು. ಧರ್ಮ ಒಂದ್ ನಿಮಿಷ, ಕೃಷ್ಣಂಗೆ ಮುಂದೆ ಆಗೋದೆಲ್ಲ ಗೊತ್ತಾಗ್ತಾ ಇತ್ತು, ಹ್ಮ್. ಹೆಂಗೆ ಅಂತ ಎಲ್ಲ ಗೊತ್ತಿತ್ತು. ಆದ್ರೆ ಶಕುನಿಗೆ ಆ ಶಕ್ತಿ ಸಾಯುವಾಗ ಇರ್ಲಿಲ್ಲ. ಗೊತ್ತಿತ್ತು. ಶಕುನಿಗೆ ಆತರ ಆತರ ಇದು ಪವರ್ ಇರ್ಲಿಲ್ಲ ಅವನ್ಗೆ. ಮುಂದೆ ಏನಾಗುತ್ತೇನೋ ಗೊತ್ತಾಗೋ ಪವರ್ ಇರಲಿಲ್ಲ. ಓನ್ಲಿ ಈಸ್ ಗುಡ್ ಇನ್ ಪ್ಲಾನಿಂಗ್. Yes. ಅಂದ್ರೆ ಶಕುನಿ ಪ್ರಕಾರ ಈಸ್ ಎಕ್ಸ್ಪರ್ಟ್, ಈಸ್ ಗುಡ್ ಗೈಡ್. ಅವನು ಏನೇ ಹೇಳಿದ್ರು ಅವ್ರಿಗೆ ಅವನು, ಅಂದ್ರೆ ಕೌರವ್ರಿಗೆ ಒಳ್ಳೇದಾಗೋ ರೀತಿನೇ ಕುತಂತ್ರ ಮಾಡ್ತಿದ್ದ, ಪ್ಲಾನ್ ಮಾಡ್ತಿದ್ದ. ಬಿಕಾಸ್ ನನ್ನ ಟೀಮಲ್ಲಿ ನಾನು ವಿನ್ ಆಗ್ಬೇಕಲ್ವಾ, ನಿನ್ನ ಅಪೋಸಿಟ್ ಇದ್ದೆ ಅಷ್ಟೇ. ಅದಕ್ಕೆ ಅಲ್ಲಿ ಕೃಷ್ಣ ಹೀರೋ. ನಿಮ್ಮ ಲೈಫಲ್ಲೂ ಅಷ್ಟೇ, ಕೆಲವೊಬ್ರು ವಿಲನ್ ಆದಾಗ ಮಾತ್ರ ಇನ್ನೊಬ್ರು ಹೀರೋ ಆಗಿರ್ತಾರೆ. ನಾವು ಅವರನ್ನೇ ಹೀರೋ ಅನ್ಕೊಂಡ್ಬಿಟ್ಟಿರ್ತೀವಿ. ಎಷ್ಟೊಂದ್ ಸತಿ ಗಂಡನ ಮುಂದೆ ಅಪ್ಪನೇ ಹೊಳ್ತಾ ಇರ್ತೀವಿ, ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಗೊತ್ತಾ, ನಮ್ಮ ಅಪ್ಪ ಹಂಗೆ ಗೊತ್ತಾನ. ಬಟ್ ಅವ್ರು ಇರೋದಕ್ಕೆ ಕಂಪ್ಯಾರಿಸನ್ ನಮಗೆ ಸಿಕ್ಕಿರೋದು. ಅಂದ್ರೆ ಶಕುನಿ ಇದ್ದಿದ್ದಕ್ಕೆ ಕೃಷ್ಣ ಹೀರೋ ಆಗಿದ್ದು. ಇನ್ನೊಂದ್ ಹೇಳ್ತೀನಿ, ಶಕುನಿಗೆ ಆ ಗುಣ ಬರಕ್ ಏನ್ ಕಾರಣ ಅಂದ್ರೆ, ಆ ಗಾಂಧಾರಿ ಅವ್ರನ್ನ ಮದ್ವೆ ಮಾಡಿದಾಗ ಅವರು ಅದೇ ಮಾಂಗಳಿಕ ಆಗಿರ್ತಾರೆ, ಅವ್ರ ಮಕ್ಳು ಹುಟ್ಟಲ್ಲ ಅನ್ನೋದು ಒಂದು ದೋಷ ಇರುತ್ತೆ. ಅದನ್ನ ಮುಚ್ಚಿಟ್ಟು ಮದ್ವೆ ಆಗಿದ್ದಾರೆ ಅನ್ನೋದಕ್ಕೆ ಅವ್ರ ಮಾಮ ಕೋಪ ಮಾಡ್ಕೊಂಡು ಅವ್ರ ವಂಶಸ್ಥರನ್ನೆಲ್ಲ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದು ಜೈಲ್ಗೆ ಹಾಕ್ಬಿಡ್ತಾರೆ. ಜೈಲ್ಗೆ ಹಾಕಿ ಊಟ ಕೊಡದೇ ಇರೋ ತರ ಇವ್ರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಒಂದು ಮುಟ್ಗಿ ಅಕ್ಕಿ ಕೊಡ್ತಿರ್ತಾರಂತೆ, ಇದನ್ನ ಮಾತ್ರ ನೀವೆಲ್ಲರೂ ತಿನ್ಬೇಕು ಅಂತ. ಅವಾಗ ಅವರೆಲ್ಲ ಡಿಸೈಡ್ ಮಾಡ್ತಾರಂತೆ, ನಮ್ಮ ವಂಶನೇ ನಿರ್ವಂಶ ಮಾಡಕ್ಕೆ ನಿಂತ್ಕೊಂಡಿದ್ದಾನೆ, ಆದ್ರೆ ನಾವು ಒಬ್ಬರನ್ನಾದ್ರೂ ಉಳಿಸ್ಬೇಕು ಅಂತ. ಅದನ್ನ ಶಕುನಿ ಯಾವಾಗ ಹುಡುಗ ಇದ್ದ ಅವನಿಗೆ ಕೊಡ್ತಿದ್ರಂತೆ ತಿನ್ನಕ್ಕೆ. ಹಂಗೆ ಎಲ್ಲಾರು ಸತ್ತೋಗ್ಬಿಡ್ತಾರೆ, ಶಕುನಿ ಮಾತ್ರ ಉಳ್ಕೋತಾರೆ. ಶಕುನಿ ಅವ್ರ ಡ್ಯಾಡಿ ಇನ್ನೇನ್ ಲಾಸ್ಟ್ ಅಲ್ಲಿ ಉಳಿದಿರ್ತಾರೆ, ಸಾಯೋ ಕಾಲ ಬಂದಿರುತ್ತೆ ಅವ್ರಿಗೂ. ಅವಾಗ ಶಕುನಿಯ ನಾನೆಲ್ಲ
ಬಿಲ್ಡ್ ಆಗಿದ್ದೀನಿ, ಬುದ್ಧಿನೂ ಬಿಲ್ಡ್ ಆಗಿದೆ, ಐ ಆಮ್ ಓಕೆ, ಎವ್ರಿಥಿಂಗ್ ನಾನು ಸಂಭಾಳಿಸ್ಕೊಂತೀನಿ ಅಂತೆಲ್ಲ ಹೇಳ್ಬೇಕಾದ್ರೆ ಅವ್ರ ಡ್ಯಾಡಿ ಜಾಡ್ಸ್ಕೊಂಡು ಒದಿತಾರೆ ಕಾಲಿಗೆ. ಅದಕ್ಕೇನೆ ಶಕುನಿ ಕಾಲು ಕುಂಟಾಗತ್ತೆ. ಯಾಕೆ ನಾನು ಎಲ್ಲ ಶಕ್ತಿ ಇದೆಲ್ಲ ಇತ್ತು ನೀನು ಯಾಕೆ ಒದ್ದೆ ಅಂತ ಕೇಳಿದ್ರೆ, ನೀನು ನಮ್ಮ ಕಷ್ಟ ನಮ್ಮ ಇದನ್ನ ಮರ್ತೋಗ್ಬಾರ್ದು ನೀನು, ನಾವ್ ಯಾರು ಅನ್ನೋದು. ಯಾಕಂದ್ರೆ ನೀನು ಅಂದ್ರೆ ಕೃಷ್ಣನ್ ಜೊತೆಗೆ ಇದ್ಕೊಂಡು ಅವನನ್ನ ನೋಡ್ಕೊಂಡು ಅವ್ರ ಒಳ್ಳೆ ಗುಣ ನಿನಗೆ ಬಂದ್ರು ಬರ್ಬೋದು. ನೀವು ಯಾರನ್ನ ಸಂಗ ಮಾಡ್ತಿರೋ ಅವ್ರಂಗ ಆದ್ರೂ ಆಗ್ಬೋದು. ನೀವು ಅದಾಗಬಾರ್ದು, ಅದು ನೀನು ನೆನ್ಪಿಟ್ಕೋಬೇಕು. ನಮ್ಮ ಕಷ್ಟ ನಮ್ಮ ದುಃಖ ನಮ್ಗೆ ಅವಮಾನನ ನೀನು ನೆನ್ಪಿಟ್ಕೋಬೇಕು. ಈ ಕಾಲು ಕುಂಟದಾಗೆಲ್ಲ ನಾವು ಯಾರು ಅಂತ ನಿಂಗೆ ನೆನಪಾಗಬೇಕು ಅಂತ ಒದ್ದಿದ್ದು ಅಂತ ಹೇಳ್ತಾರೆ. ಅವಾಗಿಂದ ಶಕುನಿ ಕುಂಟಂಥದ್ದು. ಆಮೇಲೆ ಅವ್ರೊಂದು ಪವರ್ ಕೊಡ್ತಾರೆ ಗೊತ್ತಾ, ನನ್ನ ಮೂಳೆಯಿಂದ ನೀನು ಇದನ್ನ ಮಾಡು, ನೀನು ಎಷ್ಟಾಗ್ತೀಯೋ ಅದು ವಿನ್ ಆಗತ್ತೆ, ನೀನು ಹೆಂಗಾಗ್ತೀಯೋ ಹಂಗೆ ಗೆಲ್ಲಕ್ಕೆ ಪವರ್ ಕೊಡು. ಅವ್ರು ಎಷ್ಟು ಅದಕ್ಕೆ ತಪಸ್ ಮಾಡಿರ್ಬೇಕು, ಅವರಲ್ಲಿ ಎಷ್ಟು ಪವರ್ ಇರಬೇಕು, ಅವರಲ್ಲಿ ಎಷ್ಟು ಮ್ಯಾನಿಫೆಸ್ಟೇಷನ್ ಇರಬೇಕು, ಅವ್ರ ಉದ್ದೇಶ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಟಾರ್ಗೆಟ್ ಹೆಂಗಿರ್ಬೇಕು ಅವ್ರದ್ದು, ಅಷ್ಟು ಪವರ್ಫುಲ್ ಆಗಿ ಅದನ್ನ ಮಾಡ್ಕೊಟ್ಟಿರ್ತಾರೆ. ಅಂದ್ರೆ ಇದು ಪಗಡೆ ಅದನ್ನೇನೆ ಕೊಡೋದು ಇವ್ರಿಗೆ ಆಡಕ್ಕೆ ಶಕುನಿ. ಹಂಗಾಗಿ ಅವ್ರು ವಿನ್ ಆಗಿರ್ತಾರೆ. ಶಕುನಿ ಪರ ಬಗ್ಗೆ ಅವನು ಅವ್ರ ತಂದೆಯವ್ರು ಹಾಕೊಟ್ಟಿದ್ದು ಅವನಿಗಾದಂಥ ಅವಮಾನದಿಂದ ಅವನು ಅದನ್ನ ಏನು ಅವನು ರೋಲ್ ಪ್ಲೇ ಮಾಡಿದನು ಅದು ಅವ್ನು ಕರೆಕ್ಟೇ ಇತ್ತು. ಆದ್ರೆ ವೇದವ್ಯಾಸರ ಪ್ರಕಾರ ಧರ್ಮ ಉಳಿಸ್ಬೇಕಿತ್ತು. ಕೃಷ್ಣ ಪೋರ್ಟ್ರೇ ಮಾಡಿದಾಗ ಈಸ್ ಹೀರೋ ಫೈನಲಿ. ಮತ್ತೆ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಡಿಬೇಕು ಅಂದ್ರೆ ಫ್ರಿಕ್ಷನ್ ಕ್ರಿಯೇಟ್ ಆಗಬೇಕು. ಲಾಸ್ಟ್ ಟೈಮ್ ಮನಿ ಕ್ಲಾಸಲ್ಲಿ ಅದನ್ನೇ ಹೇಳ್ಕೊಟ್ಟಿದ್ದೀನಿ. ಫ್ರಿಕ್ಷನ್ ಕ್ರಿಯೇಟ್ ಆಗಬೇಕು, ಒಂದು ಸ್ಟೋರಿ ಕ್ರಿಯೇಟ್ ಆಗಬೇಕು. ಇವಾಗ ರಾವಣ ಸಾಯಿಸೋದು ಗೊತ್ತೇ ಇತ್ತು. ಅಂದ್ರೆ ಅವರಿಗೆ ಯಾರಿಗೆ ರಾಮಗೂ ಗೊತ್ತಿತ್ತು, ಕ್ರಿಯೇಚರ್ಗೂ ಗೊತ್ತಿತ್ತು, ಒಂದು ಸ್ವಲ್ಪ ಲೈಟ್ ಆಗಿ ಸ್ಟೋರಿ ಎಲ್ಲರಿಗೂ ಗೊತ್ತಿತ್ತು. ಅಂದ್ರೆ ಅವ್ರಗಳಿಗೆ ನಮೀಗನ್ನ ಸುಮ್ಮನೆ ಹಿಂಗೋಗಿ ಹಿಂಗಂದ್ರೆ ಸತ್ತೋಗ್ಬಿಡ್ತಿದ್ರು. ಬಟ್ ಅದಕ್ಕೊಂದು ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ ತಾನೆ. ಸೀತೆನ ಎತ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು, ಒಂದು ಪುಷ್ಪಕ ವಿಮಾನ, ಒಂದು ಬಂಗ್ಲೆ, ಒಂದು ಮಹಲು, ಒಂದು ಶೌರ್ಯ ಧೈರ್ಯ. ಮಂಡೋದರಿ ಗೊತ್ತಾ ನಿಮ್ಗೆ? ದುರ್ಯೋಧನನ್ನೇ ಸಾರಿ ರಾವಣನ ರಾವಣನ ಹೆಂಡತಿ. ಮಂಡೋದರಿ. ಯಾಕೆ ಮಂಡೋದರಿ ಅಂತ ಹೆಸರು ಬಂತು ಗೊತ್ತಾ? ಮಂಡೋದರಿ ಅಂದ್ರೆ ಆಕೆ ಸೂಪರ್ ಕನ್ಯೆ, ಇದ್ರ ಕನ್ಯೆ ಅವಳು. ಸೂರ್ಪನ್ ಅವೇನದು ಇಂದ್ರನ ಹತ್ರ ಇರ್ತಾರಲ್ಲ, ಕನ್ಯೆ. ಇಂದ್ರನ ಹತ್ರ ಇರ್ತಾರಲ್ಲ, ರಂಬೆ ಊರ್ವಶಿ ರಂಬೆ. ಮೇನಕೆ. ಆ ತರದಲ್ಲಿ ಅವರು ಒಬ್ರು ಒಂದು ಇದಾಗಿದ್ರು. ಅವ್ರಿಗೆ ಅದೊಂದು ಜಂಬ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಬಿಟ್ಬಿಟ್ಟು ಶಿವನ ಡಿಸ್ಟರ್ಬ್ ಮಾಡಕ್ ಹೋಗಿರ್ತಾರೆ ಅವರು. ಅದಕ್ಕೆ ಶಿವ ಆಗ್ಬಿಟ್ಟು ಕಪ್ಪೆ ಆಗು ನೀನು ಅಂತ ಶಾಪ ಕೊಟ್ಬಿಡ್ತಾರೆ. ಅವರು ಕಪ್ಪೆ ಆಗಿ ಬಾವಿ ಒಳಗಿರ್ತಾರೆ. ಅದಕ್ಕೆ ಪಾರ್ವತಿ ಕೇಳ್ತಾರೆ, ನೀನ್ ಏನಾದ್ರು ಸಜೆಸ್ಟ್ ಮಾಡು, ನಿನ್ ಗಂಡನಿಗೆ ಶಾಪ ಕೊಟ್ಬಿಡವನೆ ಅಂತ. ಅವಾಗ ಪಾರ್ವತಿ ಹೇಳ್ತಾರೆ, ನೀನು ತಪಸ್ ಮಾಡು, ನನ್ಗೆ ಒಳ್ಳೆ ಗಂಡನಾಗಿ ಸಿಗ್ಬೇಕಂದ್ರೆ ಪ್ರತಿವ್ರತೆ ಆಗ್ತೀನಿ, ನನ್ಗೊಂದು ಜನ್ಮ ಅಂತ ಕೊಟ್ಬಿಟ್ರೆ ನಾನು ಇದೆಲ್ಲ ಬಿಟ್ಬಿಟ್ಟು ಒಳ್ಳೇದಾಗ್ತೀನಿ ಅಂತ ತಪಸ್ ಮಾಡು ಅಂತ ಹೇಳಿದಾಗ ಬಾವಿ ಒಳಗೆ ಅವಳು ತಪಸ್ ಮಾಡ್ತಿರ್ತಾಳೆ. ಆ ತಪಸ್ನ ಒಪ್ಕೊಂಡು ಮತ್ತೆ ಶಿವ ಅವಳಿಗೆ ಒಂದು ಒಳ್ಳೆಯ ಪತಿವ್ರತೆ ಆಗು ಅಂತ ತಪಸ್ ಮಾಡ್ತಾರೆ. ಎಷ್ಟೋ ಇದ್ರಲ್ಲಿ ಅವನ್ನ ತಪ್ಸಿರೋದು, ಅವನ್ನ ಇದಕ್ಕೆ ಹೆಲ್ಪ್ ಆಗಿರೋದು ಅವನ ಹೆಂಡ್ತಿನೇ. ಅಂದ್ರೆ ಅವನ ಶೌರ್ಯ ಧೈರ್ಯ, ಅವ್ನು ಮಾಡೋ ಹೋಮಗಳಲ್ಲಿ ಶಕ್ತಿ ಬಂದಿದ್ದು, ಅವನಿಗೊಂದು ಇದು ಬಂದಿದ್ದು ಹೆಂಡ್ತಿಯಿಂದನೇ. ಯಾಕೆ ಅಷ್ಟು ಪ್ರತಿವ್ರತೆ ಆಗಿರ್ತಾಳೆ, ಮತ್ತೆ ಗಂಡನ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂತಿರ್ತಾಳೆ. ಎಲ್ಲಾ ಸತಿನೂ ಅವ್ಳು ಹೇಳ್ತಿರ್ತಾಳೆ, ನೀನ್ ಮಾಡ್ತಿರೋ ತಪ್ಪು, ನೀನ್ ಇದನ್ನ ಮಾಡಬಾರ್ದು, ನೀನ್ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳ್ತಿರ್ತಾಳೆ. ಆದ್ರೂ ಅವಳನ್ನ ಇಗ್ನೋರ್ ಮಾಡಿ ರಾವಣ ಹಂಗೆ ಮಾಡ್ತಿರ್ತಾನೆ. ಸೀತೆನ ಕರ್ಕೊಂಡ್ ಬಂದಾಗ್ಲೂ ಆಕೆ ಸೀತೆ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ, ಸೀತೆಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತಾಳೆ. ಮತ್ತೆ ಸೀತೆಗೂ ಹೇಳ್ತಾಳೆ, ನೀನ್ ಯಾವತ್ತೂ ಮನ್ಸಲ್ಲೂ ಅವನನ್ನ ಶಾಪ ಹಾಕ್ಬೇಡ ದಯವಿಟ್ಟು ನನಗೋಸ್ಕರ, ಯಾಕಂದ್ರೆ ನನ್ನ ಗಂಡನ ನಾನು ಆದಷ್ಟು ನಾನು ಇದನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ. ಕೊನೆಗೆ ಎಲ್ಲಾ ಸತ್ತೋಗ್ಬಿಡ್ತಾರೆ, ಅವಳು ಉಳಿತಾಳೆ ಮಂಡೋದರಿ. ಅವ್ರು ಎಲ್ಲರೂ ಸತ್ತೋಗ್ಬಿಡ್ತಾರೆ, ರಾವಣ ಫುಲ್ ವಂಶ ಎಲ್ಲ ಸತ್ತೋಗುತ್ತೆ. ಅವಾಗ ಮಂಡೋದರಿ ಉಳಿಸ್ಕೋಬೇಕಾಗತ್ತೆ ರಾಜ್ಯನ. ಏನೋ ಒಂದು ಇದನ್ನ ಮಾಡೋದಕ್ಕೆ ಅವ್ರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಇದು ಬರುತ್ತೆ. ಅಲ್ಲೊಂದು ಲಿಂಗ ಇಟ್ಟಿರ್ತಾನೆ, ಬಿಕಾಸ್ ಪರಮ ಭಕ್ತ ಯಾರು, ರಾವಣ ಶಿವನ ಪರಮ ಭಕ್ತ. ಸೊ ಈ ಲಿಂಗದ ಮೇಲೆ ನೀರ್ ಬೀಳ್ದೆ ಇರೋಂಗ್ ನೋಡ್ಕೋಬೇಕು, ಅವಾಗ ನಿನ್ ವಂಶ ನಿರ್ವಂಶ ಆಗಲ್ಲ ಅಂತ ಹೇಳ್ತಾರೆ. ಅದ್ರದ್ದು ಇನ್ನು ಎಕ್ಸ್ಟೆಂಡೆಡ್ ಸ್ಟೋರಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಜನಕ್ಕೆ ಇದಾಗುತ್ತೋ ಗೊತ್ತಿಲ್ಲ. ಅದು ಇವಾಗಿರೋದು ಮೆಕ್ಕಾ ಮದೀನದಲ್ಲಿರುವಂತ ಅದ್ರೊಳಗಿರೋದು ಲಿಂಗನ್. ಸೊ ಇದ್ರ ಮೇಲೆ ನೀರ್ ಬೀಳ್ದಂಗ್ ನೋಡ್ಕೊಬೇಕು ನೀನು. ಆಮೇಲೆ ಅವ್ರ ತಂಗಿ ಬೇರೆ ಇದ್ಲಲ್ಲ ಶೂರ್ಪನಖಿ, ಮೂಗ್ ಬೇರೆ ಕಟ್ಟಾಗಿತ್ತು, ಅವಳು ಬೇರೆ ಶಾಪ ಇತ್ತಲ್ಲ, ಅದಕ್ಕೆ ಅವಳು ಹಿಂಗ್ ಕಟ್ಕೊಂಡು ಓಡಾಡ್ತಾ ಇದ್ಲು. ಸೊ ಈಗ ಯಾರಂತ ನಿಮ್ಗೆ ಅರ್ಥ ಆಗಿರುತ್ತೆ. ಅವರು ರಾಕ್ಷಸ ವಂಶದವರು ಅವರು. ಸೊ ಅಲ್ಲಿ ನೀರ್ ಬೀಳ್ದೇ ಇರೋಂಗ್ ನೋಡ್ಕೋಬೇಕು ನೀನು, ನಿನ್ ವಂಶ ಉದ್ಧಾರ ಆಗ್ಬೇಕು. ಅವಾಗ ಅವ್ರಿಗೆ ಭಯ ಬಂದ್ಬಿಡುತ್ತೆ, ನಾವಿರೋದೇ ಸ್ವಲ್ಪ ಜನ, ನಮ್ ಜನಸಂಖ್ಯೆ ಹೆಚ್ಚಾಗ್ಬೇಕು ಅಂತ
ಅವ್ರದ್ದೆಲ್ಲ ಹೆಂಗ್ ಮ್ಯಾರೇಜ್ ಆಗುತ್ತೆ ಗೊತ್ತಾ ನಿಮ್ಗೆ? ಹೆಂಗ್ ಮಕ್ಳಾಗ್ತಾರೆ ಅದೆಲ್ಲ, ಅದೆಲ್ಲ ತುಂಬಾ ಇನ್ನ ಇದಾಗ್ಬಿಡುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಜಡ್ಜ್ಮೆಂಟ್ ಅಲ್ಲಿ ನಾನು ಮಾತಾಡೋದಿಲ್ಲ. ಸೊ ಆ ಥರ ಅವ್ರ ವಂಶವೃದ್ಧಿ ಆಗ್ಬೇಕಂತ ಜಾಸ್ತಿ ಮಕ್ಕಳನ್ನ ಮಾಡ್ಕೋಬೇಕು, 5 10 ಈ ಥರ ಬಂತು. ಹಂಗಾಗಿ ಅವರಲ್ಲಿ ಜನಸಂಖ್ಯೆನೂ ಜಾಸ್ತಿ. ನಾವು ಸೂರ್ಯನ ಪೂಜೆ ಮಾಡಿದ್ರೆ ಅವ್ರು ಚಂದ್ರನ ಪೂಜೆ ಮಾಡೋದು. ಪ್ರಜಾಪತಿ ಹ್ಮ್ ಅವರು ಒಬ್ರು. ಓಕೆ. ಲಕ್ಷ್ಮಿನ್ ಕೇಳ್ರಿ ಅಂದ್ರೆ ರಾವಣನ ಹತ್ರ ಕರ್ಕೊಂಡು ಹೋಗಿದ್ರೆ ನನ್ನ. ಇನ್ನೇನಾದ್ರೂ ಕ್ವಶನ್ ಇದೆಯಾ? ಇಲ್ಲಾಂದ್ರೆ ವಿಲ್ ವೈಂಡ್ ಅಪ್. ಆಮೇಲೆ ನಾನು ಎಷ್ಟೊಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಅದ್ರದ್ದು ಹಿನ್ನೆಲೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿನೇ ಕೊಟ್ಟಿರ್ತೀನಿ. ಅದಕ್ಕೆ ಇದೇ ಅರ್ಥ ಇರುತ್ತೆ, ಇದೇ ತರದ ಒಂದು ಲಿಂಕ್ ಇರುತ್ತೆ. ಇವಾಗ ಒಂದು ಆಪಲ್ನ ಕಟ್ ಮಾಡಿನೂ ತಿನ್ಬೋದು, ಹಂಗೇನು ತಿನ್ಬೋದು. ನಿಮಗೆ ಗೊತ್ತಾ, ಆಪಲ್ ಅಲ್ಲಿ ಒಂದೇ ಕಡೆ ಮಾತ್ರ ಅದ್ರದ್ದು ಒಂದು ಅಂಶ ಇರುತ್ತಂತೆ, ಇನ್ ಮಿಕ್ಕಿದೆಲ್ಲ ವೇಸ್ಟ್ ಅಂತೆ. ಹಂಗಾಗಿ ಒಂದು ಆಪಲ್ ಒಬ್ಬರೇ ತಿನ್ಬೇಕು ಅನ್ನೋದು ರೂಲ್ಸು. ಹಂಗೆ ಯಾರು ತಿಂತೀರಾ ನೀವು ಇಂಡಿಯನ್ಸ್? ಕಟ್ ಮಾಡ್ಬಿಟ್ಟು ಎಲ್ಲರಿಗೂ ಹಂಚ್ಬಿಟ್ಟು ಯಾರಿಗೂ ಸಿಗ್ದಂಗೆ ಮಾಡ್ತೀರಾ. ಅದ್ರಲ್ಲಿರೋ ಪೌಷ್ಟಿಕಾಂಶ ಯಾರಿಗೂ ಸಿಗಲ್ವಂತೆ ಕಟ್ ಮಾಡಿದ್ರೆ. ಸೊ ಯು ಶುಡ್ ಆಪಲ್ ಈಟ್ ಲೈಕ್ ದಿಸ್. ಅದೆಲ್ಲೋ ಒಂದ್ ಕಡೆ ಮಾತ್ರ ಅದ್ರ ಅಂಶ ಇದಿರುತ್ತಂತೆ. ಅದ್ ನಮ್ಗೆ ಗೊತ್ತೇ ಇಲ್ಲ, ನಾವು ಹಂಗೆ ತಿಂತೀವಿ. Yes, ma'am. ಹಂಗೇನೆ ಇವಾಗ ನಿಮ್ ಮನೆಯಲ್ಲೇನೆ ಲಕ್ಷ್ಮಿ ಪಾದುಕೆ ಇದ್ರು, ಕೃಷ್ಣನ್ ಪಾದುಕೆ ಇದ್ರು, ನಿಮ್ ಮನೆಯಲ್ಲೇ ಪೂಜೆ ಮಾಡ್ತಿದ್ರು. ಅದ್ರದ್ದು ಪವರ್ ಹೆಂಗ್ ಬಳಸ್ಕೋಬೇಕು ಗೊತ್ತಿರಲ್ಲ, ಅದ್ರ ರೂಢಿ ಹೆಂಗ್ ಮಾಡ್ಕೋಬೇಕು ಗೊತ್ತಿರಲ್ಲ. ಆಮೇಲೆ ಎಷ್ಟೊಂದ್ ಜನಕ್ಕೆ ಅಮ್ಮ ಕೊಟ್ಟಿರೋ ಫೋಟೋಗಳನ್ನ ಪೂಜೆ ಮಾಡ್ಕೊಂತಿರ್ತಾರೆ. ಮದುವೆ ಮಾಡ್ಕೊಂಡ್ ಬಂದಾಗ ಅವ್ರಮ್ಮ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ತಂದ್ಲು, ಆ ಮಾವ ಇನ್ನೇನೋ ತಂದಿಟ್ಟ, ಇನ್ಯಾರೋ ಕಲ್ ತಂದಿಟ್ರು, ಇವ್ರು ಅದನ್ನ ಪೂಜೆ ಮಾಡ್ತಿರ್ತಾರೆ ಮನೇಲಿ ರಿಂಗ್ಸ್. ಅದನ್ನೆಲ್ಲ ಸರಿ ಮಾಡ್ಕೊಬೇಕು. ಆಮೇಲೆ ಈಗ ಝೀಬು ಕಾಯಿನೇ ಆಗಿರ್ಬೋದು, ಕ್ರಿಸ್ಟಲ್ ನೇಮ್ಸು ನಾನು ಹೇಳ್ತೀನಿ. ಆಮೇಲೆ ಅದ್ರ ಪರ್ಪಸ್ಸು ಹೇಳ್ತೀನಿ, ಅದ್ರ ಕಲರ್ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಯಾಕೆ ಅಂದ್ರೆ ನನ್ನ ವಿಸ್ಡಮ್, ನನ್ನ ನಾಲೆಡ್ಜ್ ಇಂದಾನೆ ಅದನ್ನ ಹೇಳಿರ್ತೀನಿ. ಅದನ್ನ ಬಳಸ್ಕೊಳ್ಳೋ ರೀತಿನ ಹೇಳಿರ್ತೀನಿ. ನೀರನ್ನ ಎಷ್ಟು ಸತಿ ಎಷ್ಟು ತರ ಬಳಸ್ಕೋಬಹುದು, ನೀರಲ್ಲಿ ಎಷ್ಟು ಜನ ಬಿಸ್ನೆಸ್ ಮಾಡ್ಬೋದು. ಅದೇನ್ ತಪ್ಪಾ? ಹಂಗಾದ್ರೆ ನೀರ್ ಮಾರ್ತಾರಲ್ಲ ಅದು ತಪ್ಪಾ? ನೀರ್ ಫ್ರೀ ಆಗ್ತಾನೆ ಇದೆ, ನೀರಿಗೆ ಲೇಬಲ್ ಹಾಕ್ಬಿಟ್ಟು ಮಾರ್ತಾರ ತಪ್ಪಾ? ನೀರು ಬಳಸ್ಕೊಂಡು ಅಡುಗೆ ಮಾಡಿ ಮಾರ್ತಾರ ತಪ್ಪಾ? ನಾವು ಮಾತ್ರ ಕ್ರಿಸ್ಟಲ್ ಮಾರಿದ್ರೆ ಹಾಗೆ ಹೀಗೆ ಹೀಲರ್ಸು ದುಡ್ಡನ್ನ ಕಲ್ಲೆ ಹಂಗ್ ಮಾರ್ತಾರೆ, ಹಿಂಗ್ ಮಾರ್ತಾರೆ, ನಾನಾ ರೀತಿ ಮಾತಾಡ್ತಾರೆ. ಅದ್ರಲ್ಲಿ ಏನಿದೆ ಮಹಾ, ಇದ್ರಲ್ಲಿ ಏನಿದೆ ಮಹಾ, ಇದಷ್ಟು ಅದಿಷ್ಟು, ಓ ಅದ್ರಲ್ಲಿ ಅದೇ ಸೇಮು, ಇದ್ರಲ್ಲಿ ಇದೇ ಸೇಮು. ನೀರು ಎಲ್ಲದಕ್ಕೂ ಸೇಮೇ ತಾನೆ. ಧೋಬಿನೂ ನೀರೇ ಬಳಸ್ತಾನೆ. ಎಲ್ಲಾ ಬಿಸ್ನೆಸ್ ಅಲ್ಲೂ ನೀರ್ ಬೇಕೇ ಬೇಕು ತಾನೆ, ಯಾವುದೇ ಬಿಸ್ನೆಸ್ ಆಗಿರ್ಲಿ. ಎಲ್ಲರಲ್ಲೂ ಬುದ್ಧಿ ಬೇಕೇ ಬೇಕು, ಅದು ಯಾವುದೇ ಬಿಸ್ನೆಸ್ ಆಗಿರ್ಲಿ. ಎಲ್ಲರಲ್ಲೂ ನಿಯತ್ ಬೇಕೇ ಬೇಕು, ಯಾವುದೇ ಬಿಸ್ನೆಸ್ ಆಗಿರ್ಲಿ. ಚಪ್ಪಲಿ ಹೊಲಿಯೋನ್ಗೂ ನಿಯತ್ ಇದ್ರೇನೆ ಆಗೋದು. ಕಾಪಿ ಮಾಡಿ ಮಾಡೋದಾದ್ರೆ ಎಷ್ಟು ದಿನ ಮಾಡ್ಬೋದು, ಎಷ್ಟಂತ ಮಾಡ್ಬೋದು ಕಾಪಿ. ಏನಾದ್ರೂ ಒಂದನ್ನದ್ ಹೇಳ್ಬೇಕು, ಒಂದನ್ನ ತಗೊಂಡ್ ಬರ್ಬೇಕು ಅಂದ್ರೆ ಅದರಿಂದ ತುಂಬಾ ಅಧ್ಯಯನ ಓದ್ಕೋಬೇಕು. ಅದ್ರ ಬಗ್ಗೆ ಅದು ಟ್ರೂತಾ ಇಲ್ವಾ ತಿಳ್ಕೋಬೇಕು. ನಮಗ್ ನಾವು ಟೆಸ್ಟ್, ಈಗ ಸ್ಪೆಲ್ಸ್ ಎಲ್ಲ ನಾವು ಡೈರೆಕ್ಟ್ ಆಗಿ ಜನರಿಗೆ ಮಾಡಕ್ ಆಗ್ತಿಲ್ಲ. ಫಸ್ಟ್ ನಾವು ಸ್ಪೆಲ್ಸ್ ಮಾಡ್ಕೊಂಡು ನಮಗದು ವರ್ಕ್ ಆಗುತ್ತಾ ನೋಡ್ಕೊಂಡು, ಈಗ ಬಗ್ಲಾಮುಖಿದು ಹೋಮ ಮಾಡಿದೆ, ಬಗ್ಲಾಮುಖಿ ಪ್ರೇಯರ್ ಮಾಡಿದೆ, ಬಗ್ಲಾಮುಖಿ ಪೂಜೆ ಮಾಡಿದೆ. ನಾವು ಅನ್ಕೊಂಡವ್ರ ಸ್ತಂಭನಾಗಿದಾರ, ನಾವು ಅನ್ಕೊಂಡವ್ರ ಬಾಯಿ ಮುಚ್ಚಿದಾರ? ಅದನ್ನ ಟ್ರೈ ಮಾಡಿದ್ಮೇಲೆ ಜನಕ್ಕೆ ಅದನ್ನ ಇಂಟ್ರಡ್ಯೂಸ್ ಮಾಡಿಸಿದ್ದು. ಬಗ್ಲಾಮುಖಿ ಪೂಜೆ ಮಾಡಿ 3 ಜನ ಪ್ರೆಗ್ನೆಂಟ್ ಆದ್ರು. ಅದನ್ನ ನಿಮ್ಗೆ ಗ್ರೂಪಲ್ಲೂ ಶೇರ್ ಮಾಡಿದ್ದೆ. ಆಮೇಲೆ ಇಬ್ರು ಕೇಸ್ ವಿನ್ ಆದ್ರು. ಆಮೇಲೆ ಇನ್ನೇನ್ ಡಿವೋರ್ಸ್ ಆಗೋದಿತ್ತು, ಅವ್ರು ಒಂದಾದ್ರು. ಸೊ ಅದನ್ನ ಫಸ್ಟ್ ನಾವು ಟ್ರಯಲ್ ಮಾಡ್ಕೊಂಡ್ಮೇಲೆ ಜನಕ್ಕೆ ಕೇಳೋವಂಥದ್ದು. ವನಿತಾ ಏನು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮ್ಯಾಮ್ ಏಂಜಲ್ ಕ್ಲಾಸ್ ಅಟೆಂಡ್ ಮಾಡಿದ್ನಲ್ಲ ಮ್ಯಾಮ್, ಹ್ಮ್ ಅವಾಗ ನೀವು ಲಾಸ್ಟ್ ಅಲ್ಲಿ ಏಂಜಲ್ ರೈಟಿಂಗ್ ಅಂತ ಮಾಡ್ಸಿದ್ರಿ. ಆಟೋ ಅವ ರೈಟಿಂಗ್. ಎಸ್, ಆಟೋ ರೈಟಿಂಗ್ ಮಾಡ್ಸಿದ್ರಿ. ಅವಾಗ ನಾನು ಹೀಗೇನೆ ನೆಕ್ಸ್ಟ್ ಜಾಬ್ ಯಾವಾಗ ಸಿಗುತ್ತೆ, ಯಾವ ಮಂತಲ್ಲಿ ಸಿಗ್ಬೋದು ಅಂತ ಹೀಗೆ ಕೇಳಿದ್ದಕ್ಕೆ ನಾನು ಕ್ವಶನ್ ಹ್ಮ್ ಕೇಳಿದ್ದಕ್ಕೆ ನಂಗೆ ನಂಬರ್ ಬೇಕು ಅಂತಾನೆ ಕೇಳಿದ್ದೆ. ಹ್ಮ್ ಸೊ ನನಗೆ 8 ಅಂತ ಬಂದಿತ್ತು ಮ್ಯಾಮ್. ಹ್ಮ್ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಿಮ್ಮ ಹತ್ರ ಕೆರಿಯರ್ ಗ್ರೋತ್ ಯಂತ್ರ ತಗೊಂಡಿದ್ದೆ. ಹ್ಮ್ ಸೊ ಅಲ್ಲಿ ನೀವು ಹೇಳಿದ್ರಿ ಈ ತರ ಮಾಡ್ಬೇಕು ಅಂತ. ಅದು ಸೊ 8 ಮಂಗಳವಾರನೇ ಮಾಡಕ್ ಹೇಳಿದ್ದೆ ನಾನು.
ಏಟ್ ಮಂಗಳವಾರನೇ ಹ್ಮ್ ಮಾಡಕ್ ಹೇಳಿದ್ರಿ. 8 ಮಂಗಳವಾರ ಮಾಡಿದ್ರು ಆದ್ಮೇಲೂ ನನಗೆ ಏನೂ ರಿಸಲ್ಟ್ ಸಿಕ್ಕಿರ್ಲಿಲ್ಲ. ಹ್ಮ್ ಬಟ್ ಇವಾಗ ಈಗ ಲಕ್ಷ್ಮಿ ಕ್ಲಾಸ್ ಅಟೆಂಡ್ ಮಾಡಿ ಸಂಡೇ ನೀವು ಅಟೆಂಡ್ಮೆಂಟ್ ಕೊಟ್ರಿ. ಹ್ಮ್ ಮಂಡೇ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಸ್ಯಾಲ್ರಿ ಬಂದು ನನಗೆ ಜಾಬ್ ಆಫರ್ ಆಯ್ತು ಮ್ಯಾಮ್. ಓ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬಿಕಾಸ್ ಕನ್ಸಿಸ್ಟೆನ್ಸಿ ನಂಬಿಕೆ ಎಸ್ ಇದರಲ್ಲಿ ಮ್ಯಾಮ್. ವರ್ಕ್ ಆಗಿರೋದು. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಎಸ್ ಮ್ಯಾಮ್. ಬಗಲಾಮುಖಿ ಪೂಜೆ ಮಾಡಿಸ್ದಾಗೆಲ್ಲ ನೀವು ಪ್ರಾಪರ್ ಆಗಿ ನನ್ಗೆ ಆ ಟೈಮ್ ಯಾವ ಕ್ರಿಸ್ಟಲ್ ಬೇಕೋ ಅದೇ ಅದನ್ನೇ ಕ್ರಿಸ್ಟಲ್ ಕಳ್ಸಿ. ಕಳ್ಸಿರ್ತೀನಿ ಗಿಫ್ಟ್ ಆಗಿ. ಆಮೇಲೆ ಅದು ನನಗೆ ಆ ಟೈಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿರೋ ಹಾಗೇನೆ. ಅಂಡ್ ಈ ಸಲ ನನ್ಗೂ ಹಸ್ಬೆಂಡ್ಗೂ ಸೇಮ್ ಟು ಸೇಮ್ ಪೆಂಡೆಂಟ್ ಮತ್ತೆ ಬ್ರೇಸ್ಲೆಟ್ ಸೇಮ್ ಟು ಸೇಮ್ ಕೊಟ್ಟಿದ್ರಿ. ಈವನ್ ಹೌದು. ಅದು ಅಗತ್ಯ ಇತ್ತು ಬಿಕಾಸ್ ನೀವು ಹ್ಮ್ ಲವ್ ರೀಡಿಂಗ್ ಕೊಟ್ಟಾಗ ಹಸ್ಬೆಂಡ್ದು ನಮ್ದು ಸೇಮ್ ಟು ಸೇಮ್ ಹ್ಮ್ ಪ್ರಿಡಿಕ್ಷನ್ ಬಂದಿದೆ. ಹೌದು. ಸೊ ಈ ತರ ಕ್ರಿಸ್ಟಲ್ ಬಗ್ಗೆ ಇಲ್ಲಿರೋರು ಸ್ಟೋರೀಸ್ ಶೇರ್ ಮಾಡಿದ್ರು. ನೆಕ್ಸ್ಟ್ ಬಗ್ಲಾಮುಖಿದು ಈಗ ಸದ್ಯಕ್ಕಿಲ್ಲ, ಯಾಕಂದ್ರೆ ಈಗ ನವದುರ್ಗಿದು ಇದು ಬರುತ್ತೆ, ಗುಪ್ತ ನವರಾತ್ರಿ ಆಯ್ತು, ನೆಕ್ಸ್ಟ್ ಮೇನ್ ನವರಾತ್ರಿ ಬರುತ್ತೆ ನಮಗೆ. ಗಣೇಶ ಬರ್ತಿದ್ದಾರೆ ಇನ್ನು 14 ದಿನಕ್ಕೆ. ಆಮೇಲೆ ಅಂದ್ರೆ ಈಗ ರಕ್ಷಾಬಂಧನ್ ಇದೆ. ಆಮೇಲೆ ರಕ್ಷಾಬಂಧನ್ದು ಮುಹೂರ್ತ ಬಂದು ಬೆಳಗ್ಗೆ 9 ಗಂಟೆ ಒಳಗಡೆನೆ ರಾಖಿ ಕಟ್ಟಬೇಕು ನೀವು. ಆಮೇಲೆ ಚಂಡಾಳ ಮುಹೂರ್ತ ಬರುತ್ತೆ, ದಟ್ ಈಸ್ ನಾಟ್ ಗುಡ್. ಇಲ್ಲ ಅಂದ್ರೆ ಸಂಜೆ 6:15ರಿಂದ 6:47 ಬೆಳಗ್ಗೆ 9 ಗಂಟೆ ಒಳಗಡೆನೆ ರಾಖಿ ಕಟ್ಟಬೇಕು. ಸಂಜೆ ಕಟ್ತೀನಿ ಅಂದ್ರೆ 6:15ರಿಂದ 6:47 ಒಳಗಡೆ ಕಟ್ಟಬೇಕು. ಈಗ ರಕ್ಷಾಬಂಧನ್ ಇದೆ, ಕೃಷ್ಣ ಜನ್ಮಾಷ್ಟಮಿ ಇದೆ. ಈ ಸತಿ ಶ್ರಾವಣದಲ್ಲಿ ಬಂದಿರೋದು ಕೃಷ್ಣ ಜನ್ಮಾಷ್ಟಮಿ. ಅದಾದ್ಮೇಲೆ ಗಣೇಶ ಬರ್ತಾರೆ, ಅದಾದ್ಮೇಲೆ ದೀಪಾವಳಿ ಬರುತ್ತೆ. ಕೆಲಸ ಜಾಸ್ತಿ ಇದೆ ಈಗ. ಬಗ್ಲಾಮುಖಿದ್ ಮಾಡೋದು ಸೀಸನ್, ಐ ಮೀನ್ ಇದು ಗ್ಯಾಪ್ ಇಲ್ಲ. ಇದಕ್ ಮುಂಚೆ ಕಾಮಾಖ್ಯ ಮಾಡಿದ್ವಿ, ಇನ್ನೊಂದ್ಸತಿ ಕಾಮಾಖ್ಯನೇ ಮಾಡಿಸ್ಬೇಕು ಅನ್ಸ್ತಾ ಇದೆ. ಅದಾದ್ಮೇಲೆ ಇಲ್ಲಿ ಎಷ್ಟೊಂದ್ ಜನ ಇರ್ಲಿಲ್ಲ ಅದ್ರಲ್ಲಿ. ಆಮೇಲೆ ಬಗ್ಲಾಮುಖಿ ಮೇ ಬಿ ನಾವು ಡಿಸೆಂಬರ್ ಅಥವಾ ಫೆಬ್ರವರಿ ಅನ್ಕೊಂತೀನಿ. ಇನ್ಫಾರ್ಮ್ ಮಾಡ್ತೀನಿ ನಾನು ಮಾಡ್ಬೇಕಾದ್ರೆ, ಚಾನಲಲ್ಲೂ ಇನ್ಫಾರ್ಮ್ ಮಾಡ್ತೀನಿ, ಗ್ರೂಪಲ್ಲೂ ಇನ್ಫಾರ್ಮ್ ಮಾಡ್ತೀನಿ. ಅಷ್ಟೇ, ದುಡ್ಡನ್ನ ಮಂಗಳವಾರ ಕೊಡಬಾರ್ದು, ಶುಕ್ರವಾರ ಕೊಡಬಾರ್ದು ಹ್ಮ್ ಹಾಗೆ ಹೇಳಿ. ಅದನ್ನ ಏನೋ ಒಂದು ಅಂದ್ರೆ ರೀಸನಿಂಗ್ ಬೇರೆ ಮಾಡಿರ್ತಾರೆ. ಕೊಟ್ರೆ ಅವ್ರಿಗೂ ನಿಮ್ಗೆ ಅವಸರ ಅದನ್ನ ಯಾರು ಇರುತ್ತೆ. ಹೇಳಿರ್ತಾರಲ್ಲ, ಅದ್ರದ್ದು ರೀಸನ್ ಕೇಳಿದ್ದೀರಾ ಏನು ಕೊಡಬಾರದು ಅನ್ನೋದಕ್ಕೆ? ನಿಮ್ಗೆ ಬಂದ್ಬಿಡುತ್ತೆ ಅಂತ. ಹಾ ಆ? ಶುಕ್ರವಾರ ಅಲ್ವಾ, ನಮ್ ಕಡೆಯಿಂದ ನಿಮ್ ಲಕ್ಷ್ಮಿ ಕಡೆ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಇರುತ್ತೆ ಅಂತ ಯಾರು ಹೇಳಿರ್ದು? ಇಷ್ಟೊತ್ತು ಏನ್ ಹೇಳ್ಕೊಟ್ಟೆ ನಾನು? ಅಲ್ಲ ಹಂಗಂತ ಹೇಳ್ತಾರೆ ಲಕ್ಷ್ಮಿ ಹೋಗ್ಬಿಟ್ರೆ ಮತ್ತೆ ಕರೆಯೋದು ಗುಣ ನಿಮ್ಗೆ ಗೊತ್ತಲ್ವಾ, ಹೆಂಗ್ ಕರಿಬೇಕು ಅಂತ. ಬಾರಮ್ಮ. ಅಂತ ಹೇಳ್ಬೇಕು. ನೀವ್ ಹೇಳಿದ್ದಾದ್ಮೇಲೆ ಮ್ಯಾಮ್ ನಂಗೆ ಅದೇ ಸಾಂಗ್ ಬರ್ತಾ ಇದೆ, ಅದೇ ನೆನಪಾಗ್ತಾ ಇದೆ ಮ್ಯಾಮ್, ಅದೇ ಸಾಂಗು. ಮತ್ತೆ ನಾನು ಅದನ್ನ ಆ ಬಡವರ ಬದಲು ಶ್ರೀಮಂತರ ಮನೆಗೆ ಬಾಮ್ಮ ಅಂತ ಹೇಳಿ ಕರೆದೆ ಮ್ಯಾಮ್ ಅಲ್ಲಿ. ಆಮೇಲೆ ವಾಸವಿ ಅವ್ರದ್ದು ಇದನ್ನ ನೋಡಿ ನನ್ಗದು ಚಾನಲ್ ಆಯ್ತು ನೋಡಿ. ಕಮಲ ಎಷ್ಟು ಇದನ್ನ ಹೇಳಿದೀವೋ, ಲಕ್ಷ್ಮಿನೂ ಕಣ್ಣನ್ನು ಕಮಲಕ್ಕೆ ಹೋಲಿಸ್ತೀವಿ, ಮುಖನೂ ಕಮಲಕ್ಕೆ ಹೋಲಿಸ್ತೀವಿ, ಕೈಗಳನ್ನು ಕಮಲಕ್ಕೆ ಹೋಲಿಸ್ತೀವಿ. ಸೊ ಕಮಲ, ಅದಕ್ಕೆ ನಿಮ್ಗೊಂದು ರೀಲು ಕಳ್ಸಿದ್ದೆ ನಾನು, ಬೀಜ ಇದು ಎಲ್ಲ ಇರೋದ್ರದ್ದು ನಾನು ನಿಮ್ಗೆ ಕಳ್ಸಿದ್ದೆ. ಸೊ ಕಮಲ, ಎಲ್ಲಾ ದೇವರು ಆಲ್ಮೋಸ್ಟ್ ಕಮಲನೇ ಇಟ್ಕೊಂಡಿರ್ತಾರೆ, ಬೇರೆ ಯಾವುದು ರೋಸ್ ಗೀಸ್ ಎಲ್ಲ ಯಾರು ಇಟ್ಕೊಂಡಿಲ್ಲ. ಓನ್ಲಿ ಮಜ್ನು ರೋಸ್ ಇಟ್ಕೊಂಡಿರ್ತಾನೆ. ಆಮೇಲೆ ನಮ್ಮ ಟ್ಯಾರೋದಲ್ಲಿ ಫೂಲ್ ಕಾರ್ಡ್ ಅವನೊಬ್ಬ ರೋಸ್ ಇಟ್ಕೊಂಡಿರ್ತಾನೆ. ಬಿಟ್ರೆ ಇನ್ ಎಲ್ಲಾ ದೇವರು ಆ ಕಮಲದ ಹೂನೇ ಕಮಲ. ಇಟ್ಕೊಂಡಿರೋದು. ಈವನ್ ಚೈನೀಸ್ ಜಪಾನೀಸ್ ದೇವ್ರುಗಳು ಕಮಲನೇ ಇಟ್ಕೊಂಡಿರೋದು. ನಾನ್ ಸುಮ್ಮನೆ ಬೀಜ ನೋಡ್ದೆ ಮ್ಯಾಮ್, ಕಮಲದ ಬೀಜ ಬರ ಇಲ್ವಾ ಹ್ಮ್ ಬಂದಿದೆ ಮ್ಯಾಮ್, ಅದು ಹುಟ್ಟಿದೆ ಮ್ಯಾಮ್, ಎಲ್ಲ ಬಿಟ್ಟಿದೆ ಅದು. ಬರುತ್ತೆ ಬರುತ್ತೆ. ಆಮೇಲೆ ಮುಂಚೆ ಇಲ್ಲ ಅಂದ್ರೆ ಒಂದೇ ಕಡೆ ಹಣ ಇಡ್ತಾ ಇದ್ರು. ಈಗ ನಾವೆಲ್ಲೆಲ್ಲಿ ಇಡ್ತೀವಿ ಹಣ? ನೀವು ಹಣಕ್ಕೆನೆ ಅಡ್ರೆಸ್ ತೋರಿಸ್ದೆ ಹಂಗೆ ತಿರುಗಿಸ್ತಾ ಇದ್ದೀರಾ ಗಿರ್ಗಿರ್ಗಿರ ಅಂತ.
ಬ್ಯಾಂಕಲ್ಲಿ ಇಡ್ತೀರಾ, ಪರ್ಸಲ್ಲಿ ಇಡ್ತೀರಾ, ಗಂಡನ ಜೋಬಲ್ಲಿ ಇರುತ್ತೆ, ದೇವ್ರ ಮನೇಲಿ ಇರುತ್ತೆ, ಅಡುಗೆ ಮನೆ ಡಬ್ಬಿಲಿ ಇರುತ್ತೆ, ಲಾಕರಲ್ಲಿ ಇರುತ್ತೆ. ಅಡ್ರೆಸ್ ಏನು ಮನಿಗೆ? ಸೀರೆ ಕೆಳಗಡೆ, ಬಟ್ಟೆ ಕೆಳಗಡೆ. ಎಲ್ಲಂದ್ರಲ್ಲಿ ಇಟ್ಟಿರ್ತೀವಿ. ಅದಕ್ಕೆ ಹಿಂಗಾಗಿರೋದು ನಮ್ಮ ಲೈಫು. ಅದಕ್ಕೆ ಅಡ್ರೆಸ್ ಕ್ರಿಯೇಟ್ ಮಾಡೋದಕ್ಕೆ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡಿ ಅನ್ನೋದು. ಝೀಬೋ ಕಾಯಿನ್ ಇಟ್ರೆ ಇಟ್ ವಿಲ್ ಅಟ್ರಾಕ್ಟ್, ಒಂದ್ ಕಡೆಗೆ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಈಗ ಸಮುದ್ರಕ್ಕೆ ಹೋಗಿ ನೀರು ಸೇರ್ಕೊಳ್ಳುತ್ತಾ ಅಥವಾ ಕೆರೆಗೆ ಹೋಗಿ ಸೇರ್ಕೊಳ್ಳುತ್ತಾ? ಆಮೇಲೆ ಸಮುದ್ರ ಅಂತ ಅದೇನು ಬೋರ್ಡ್ ಹಾಕೊಂಡಿರುತ್ತಾ? ಆಮೇಲೆ ಯಾವುದೇ ನೀರು ಸಮುದ್ರಕ್ಕೆ ಹೋದ್ರೆ ಅದು ಉಪ್ಪೇ ಆಗೋದು, ಸಿಹಿ ಆಗಲ್ಲ. ನೀವು ಜಿಬಿ ಕಾಯಿನ್ ಯೂಸ್ ಮಾಡಿ, ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ ಯೂಸ್ ಮಾಡಿ ಮನಿನೇ ಕ್ರಿಯೇಟ್ ಮಾಡೋದು, ವೆಲ್ತೆ ಕ್ರಿಯೇಟ್ ಮಾಡೋದು. ಅದಾದ್ಮೇಲೆ ನಿಮ್ಮ ಹತ್ರ ಬಂದ್ಮೇಲೆ ಅದು ವೆಲ್ತೆ ಆಗೋದು. ನಾಲೆಡ್ಜ್ ನಿಮ್ಮ ಹತ್ರ ಬಂದ್ರು ಅದನ್ನ ಬಳಸ್ಕೊಂಡು ದುಡ್ಡು ಮಾಡೋಷ್ಟು ಬುದ್ಧಿ ನಿಮಗೆ ಬರುತ್ತೆ. ಅದಕ್ಕೆ ಅದನ್ನ ಕ್ರಿಯೇಟ್ ಮಾಡ್ಕೊಬೇಕು. ಇವಾಗ ಮೊನ್ನೆನೂ ಹೇಳಿದೆ ನಾನು, ವರಮಹಾಲಕ್ಷ್ಮಿ ಹಬ್ಬದ ದಿನ 24 ಅಂತ ಇಲೈಚಿ ಮೇಲೆ ಬರ್ದ್ಬಿಟ್ಟು ಇಟ್ಕೊಳ್ಳಿ ಅಂತ. ಎಸ್ ಹ್ಮ್ ಎಸ್ ಮ್ಯಾಮ್. ಹ್ಮ್ ಬರ್ದಿದ್ದೀನಿ. ಸಪ್ನ ಓದ್ಲಾ? ಕಾಣಿಸ್ತಾ ಇಲ್ಲ. ವಸು, ಹಾ ಮ್ಯಾಮ್. ಇನ್ನೇನ್ ಕ್ವಶನ್ ಇಲ್ವಾ? ಸಪ್ನ, ನಿದ್ದೆ ಮಾಡ್ತಿದ್ಯಾ? ಇಲ್ರಿ ಮ್ಯಾಮ್, ಕರೆಂಟ್ ಹೋತ್ರಿ ಅದಕ್ಕೆ ಹೌದಾ, ಸರಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ 3 days. ನಿಮ್ಗೆ ಹೆಂಗ್ ಅನಿಸ್ತು? ಯಾರು ಅದನ್ನ ಹೇಳಲೇ ಇಲ್ಲ. ಕ್ವಶನ್ ಕೇಳಿ ಅಂದ್ರೆ ಕ್ವಶನ್ ಕೇಳಿದ್ರಿ. ಅಟೆಂಡ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲಿಂದ ಆಲ್ರೆಡಿ ಪ್ರೋಗ್ರೆಸ್ ಶುರು ಆಗಿದೆ ಆಗಿದೆ. ಗುರು. ಎಸ್, ಥ್ಯಾಂಕ್ ಯು ಸೋ ಸಿಗ್ತಾ ಇದೆ ಮಚ್. ಅಂಡ್ ಅಮೌಂಟ್ ಎಲ್ಲ ಬರ್ತಾ ಇದೆ, ಬರ್ಬೇಕಿದ್ದೆಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆಲ್ರೆಡಿ ಸುಮಾ ಅಂತೂ ಸ್ಟಾರ್ಟಿಂಗ್ಗೆ ಶೇರ್ ಮಾಡಿದ್ರು, ವನಿತಾ ಅವರು ಶೇರ್ ಮಾಡಿದ್ರು, ಇನ್ ಧನಲಕ್ಷ್ಮಿ ಅವರು ಶೇರ್ ಮಾಡಿದ್ರು. ಏನ್ ಶೇರ್ ಮಾಡಿದ್ರಿ? ಡ್ರೈವಿಂಗ್, ಡಿ ಎಲ್ ಹೌದು. ಅವ್ರು ಡ್ರೈವಿಂಗ್ ಲಕ್ಷ್ಮಿ, ಅವರು ಧನಲಕ್ಷ್ಮಿ ಅಲ್ಲ. ಸೊ ಅದನ್ನ ಶೇರ್ ಮಾಡಿದ್ರು. ಸೊ ವೆರಿ ಗುಡ್. ಆಮೇಲೆ ನಾನು ಹೇಳ್ದಂಗೆ ಟೈಮ್ ಒಬ್ಬೊಬ್ರಿಗೆ ಬೇರೆ ಬೇರೆ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು. ಇದೇ ವಿಷಯನ ಸುಮಾ ನನಗೆ ಲಾಸ್ಟ್ ಇಯರ್ ಕೇಳ್ತಿದ್ರು, ಮೇಡಮ್ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ನೀವೇ ಏನಾದ್ರೂ ತೋರಿಸಿ ದಾರಿ ಅಂತ. ಈಗ ಅವರೇ ಕ್ರಿಯೇಟ್ ಮಾಡಿ ಇದೇ ಕ್ವಶನ್ ವಿನೋದ್ ಅವರು ನಂಗೆ ಕೇಳಿದ್ರು, ನನ್ಗೆ ಏನಾರ ಮಾಡೋದಕ್ಕೆ ಐಡಿಯಾ ಕೊಡಿ ಅಂತ. ಇವಾಗ ನನಗೆ ಐಡಿಯಾ ಕೊಡ್ತಾರೆ ಅವರು. ಇದೇ ಕ್ವಶನ್ ವಸುನು ಕೇಳಿದ್ರು ನನಗೆ, ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಈಗ ಪುರ್ಸೊತ್ತಿಲ್ಲ ಅವರಿಗೆ. ಹೌದು ಮ್ಯಾಮ್. ಆ ಜೂಬಿ ಕಾಯಿನ್ ಮೊನ್ನೆ ಆರ್ಡರ್ ಮಾಡಿದ್ದಲ್ಲ ಮ್ಯಾಮ್, ಆ ಜೂಬಿ ಕಾಯಿನ್ ಆರ್ಡರ್ ಮಾಡಿದ್ದೆ, ನನ್ ಕಸ್ಟಮರ್ ಸ್ವಲ್ಪ ಜಾಸ್ತಿ ಆದ್ರು ಆರ್ಡರ್. ವೆರಿ ಗುಡ್, ಥ್ಯಾಂಕ್ ಯು. ಸೊ ಆ ತರ ಕೇಳಿರೋರೆಲ್ಲ ಇವತ್ತೇನಾದ್ರೂ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಿಮ್ ಲೈಫಲ್ಲೂ ಕೊಡ್ರಿ ಮ್ಯಾಮ್. ಓಕೆ ಮ್ಯಾಮ್, ಸ್ವಪ್ನ ಕಳಿಸ್ತೀನಿ. ತಗೊಂಡಿಲ್ವಾ? ಇಲ್ರಿ ಇನ್ನು. ತಗೋ. ನಿಂದು ಸಪ್ನದ ಏನೋ ಇದೆ. ಸಪ್ನ ಹಾಕಿ ನನ್ಗೊಂದು ಕನ್ಸು ಹೇಳಿದಾಳೆ, ನೀನ್ ಯಾವ್ದಾರ ಫ್ರೀ ಇದ್ರೆ ಹೊಸ ಹತ್ರ ಕೇಳ್ಕೊ ಕನ್ಸು. ಇಲ್ರಿ ಮ್ಯಾಮ್, ನಂದು ನಿಂದು ಮೇಡಮ್ದು. ಅಲ್ಲ, ನಾನ್ ಮಾತ್ರ ಯಾಕೆ ನಿಮ್ಗೆಲ್ಲ ಜೋಕರ್ ಅಂದ್ರೆ ನಿಮ್ ಲೈಫ್ ಗಳಲ್ಲಿ ಬಂದು ಈ ತರ ಮಜಾ ಮಾಡ್ಬಿಟ್ಟು ಹೋಗ್ತೀನಿ. ವಿನೋದ್ ಅವ್ರ ಇದ್ರಲ್ಲಿ ಡ್ರೈವಿಂಗ್ ಮಾಡ್ತೀನಿ, ನಿಮ್ ಇದ್ರಲ್ಲಿ ಅದಿನ್ನೇನೋ ಮಾಡ್ತೀನಿ. ಇನ್ನೊಬ್ರು ಯಾರೋ ಹೇಳಿದ್ರು, ಅವ್ರ ಮಂಚದ ಕೆಳಗಡೆ ನಾನಿದ್ನಂತೆ, ಅಲ್ಲೇ ನಾನು ಇತ್ತಂತೆ. ಆಮೇಲೆ ನನ್ನ ಕರ್ಕೊಂಡು ಹೋಗಿ ಇಬ್ರು ಡಿಗ್ ಮಾಡಿದ್ರು ಅಂತೆ. ಅವ ಬಂತು, ನನ್ ಮಲ್ಗಕ್ಕೆ ಬಿಡಲ್ಲ. ಎಲ್ಲರ ಕನ್ಸಲ್ಲೂ ನಾನೇ ಒಟ್ನಲ್ಲಿ ನನ್ ಕೈಲಿ ಕೆಲಸ ಮಾಡಿಸ್ತಾರೆ. ಯಾರು ಫ್ರೀಯಾಗಿ ಕೂತಿದ್ದೆ ಅಂತ ಹೇಳೋದೇ ಇಲ್ಲ. ಮ್ಯಾಮ್ ಆಕ್ಚುಲಿ ಇಲ್ಲ, ಲಾಸ್ಟ್ ವೀಕ್ ನನ್ ಕೈಲೂ ಬಂದಿಲ್ಲ ನೋಡಿ ಏನ್ ದಿನಕ್ಕೆ ಮಾಡ್ತಾ ಒಂದ್ ಇದ್ದೆ. 50 ಸತಿ ನೆನ್ಸ್ಕೊಂತೀವಿ ನಿಮ್ಮನ್ನ. ಸೊ ಏನ್ ನೆನ್ಪಿಸ್ಕೊಂಡ್ರು ಕನ್ಸಲ್ ಬಂದ್ರು ಬರುತ್ತೆ. ಅದ ನಮ್ ಕನ್ಸಲ್ ಬಂದಿದ್ ರಿಯಲ್ ನಿಜ ಆಗಿದೆ. ಹಂಗೆ ಅಂಡ್ ಇನ್ನೊಂದು, ನೀವು ಯಾವತ್ತೂ ಅಷ್ಟೇ ದೇವ್ರ ಅಂದ್ರೆ ಕೆಲವ್ರು ಹೇಳ್ತಾರೆ ಗೊತ್ತಾ, ಕನ್ಸಲ್ ದೇವ್ರು ಬಂದಿದ್ರು ಅಂತೆಲ್ಲ. ಪ್ರಾಪರ್ ಆಗಿ ಅವ್ರದ್ದು ಇದು ಕಾಣಲ್ಲ ನಿಮ್ಗೆ. ಅಬ್ಸರ್ವ್ ಮಾಡಿದ್ದೀರಾ? ಮ್ಯಾಮ್ ಇಲ್ಲ, ನಂಗೆ ಹೌದು. ನಮ್ಗೆ ಧನಲಕ್ಷ್ಮಿ ಒಬ್ಬರಿಗೆ ಕಾಣ್ಬೋದು, ನನಗೂ ಅದು ಫೀಲ್ ಆಗಿಲ್ಲ. ಬೇರೆಯವ್ರಿಗೆ ಫೀಲ್ ಆಗಿದ್ರೆ ಹೇಳಿ. ಧನಲಕ್ಷ್ಮಿ ಹೇಳ್ತಿದ್ದಾರೆ, ನಿಮ್ಗೆ ಏನಾರ ಫೀಲ್ ಆಗಿದ್ರೆ ಹೇಳಿ. ಪ್ರಾಪರ್ ನೀವೀಗ ಹೆಂಗೆ ತಿರುಪತಿ ನೋಡಿದ್ರು ಅದೇ ತರ ನಿಮ್ ಕನ್ಸಲ್ ತಿರುಪತಿ ಬರಲ್ಲ.
ನಾರ್ಮಲ್ ಮನುಷ್ಯನ ತರ ಬರಲ್ಲ. ಕಾಣ್ತಿರ್ತಾರೆ, ಇಲ್ಲ ಕಿರೀಟಾರ ಏನೋ ಒಂದು ಬೇರೆ ತರ ಡಿಫ್ರೆಂಟ್ ಆಗಿರುತ್ತೆ, ಆ ತರ ಬರ್ತಾರೆ ದೇವರು. ಹ್ಮ್. ಸೊ ದೇವರು ನಿಮ್ ಕನ್ಸಲ್ಲಿ ಬರ್ಬೇಕಾದ್ರೆ ಟೈಮ್ ಇರಲ್ಲ, ಅವರು ಅರ್ಜೆಂಟ್ ಆಗಿ ಬಂದಿರ್ತಾರೆ, ಅರ್ಜೆಂಟ್ ಮ್ಯಾಮ್ ನೀವು ಬರ್ತಿರಲ್ಲ, ನೀವೇ ದೇವ್ರು. ಖಂಡಿತ ಕಾಣುವುದು. ಓಕೆ. ನೀವು ಬಂದಾಗ ಕನ್ಸಲ್ಲಿ ಏನಾರು ಲಕ್ ಇರುತ್ತೆ ಮ್ಯಾಮ್ ನಮ್ಗೆ. ಹ್ಮ್ ನಾನ್ ಮಲಗದೆ 2 ಗಂಟೆ ಆಗಿರುತ್ತೆ, ನೀವು ಅಷ್ಟೊತ್ತಿಗೆ 1 ಅಲ್ಲ 2 ರೌಂಡ್ ನಿದ್ದೆ ಹೊಡೆದಿರ್ತೀರ, ಅದಕ್ಕೆ ಬಂದಿರ್ತೀನಿ. ನಾನು ಏನೋ ಓದ್ತಾ ಯಾರೋ ನೆನಪಿಸ್ಕೊಂಡಿರ್ತೀನಿ, ಇಲ್ಲ ಟಿಕ್ ಮಾಡಿರ್ತೀನಿ. ನಮ್ ಹ್ಮ್ ಇವತ್ತು ಹಾಕಿದ್ರಲ್ಲ ಸ್ಟೇಟಸ್ ಬಿಲೀವ್ ಇನ್ ಮ್ಯಾಜಿಕ್, ಹ್ಮ್ ಹ್ಮ್ ಅದು ಕರೆಕ್ಟಾ? ನನ್ಗೆ ರೆಸಿನೇಟ್ ಆಯ್ತು ಇವತ್ತು. ಎಲ್ಲರಿಗೂ ಆಗುತ್ತೆ. ಕರೆಕ್ಟ್. ಅದು ಹೆಂಗ್ ಸೈನ್ ಕೊಟ್ಟಿದೀರಾ ಅಂತ ಗೊತ್ತಾಯ್ತು. ಹೌದು, ಎಲ್ಲರಿಗೂ ಆಗುತ್ತೆ. ಆಮೇಲೆ ಎಷ್ಟೊಂದ್ ಜನ ಅನ್ಕೊಂಡಿದೀರ ನಿಮ್ ತಂದೆ ತಾಯಿನ ನಂಬ್ಕೊಂಡ್ಬಿಟ್ಟಿದೀರ, ಇವರೇ ಜೀವ, ಇವರೇ ಪ್ರಾಣ ಅಂತ. ಅವ್ರು ನಿಮ್ಗೊಂದು ರೆಂಟ್ಗೆ ಬಂದಿರೋರು ಅಷ್ಟೇ ಅವ್ರು ನಿಮ್ಗೆ. ನೀವು ಯಾವ್ರನ್ನೇ ಡಿಪೆಂಡ್ ಆಗಿ ಅವರನ್ನೇ ನಮ್ಮನ್ನ ನಂಬ್ಕೊಂಡು ಅವ್ರಂಗಾಗಿದ್ದಕ್ಕೆ ನಾವ್ ಹಿಂಗಿರೋದು, ಅವ್ರಂಗಿರೋದಕ್ಕೆ ನಾವ್ ಹಿಂಗಿರೋದು. ಅವ್ರೇನಾರ ಮಾಡ್ಬೇಕಿತ್ತು, ಅವ್ರು ಒಳ್ಳೆ ಹುಡುಗನ್ ಮದುವೆ ಮಾಡಿಸ್ಬೇಕಿತ್ತು, ಅವ್ರೊಂದು ಹುಡುಗಿನ ಮದುವೆ ಮಾಡಿಸ್ಬೇಕಿತ್ತು, ಅವ್ರು ಆಸ್ತಿ ಮಾಡ್ಕೊಡ್ಬೇಕಿತ್ತು, ಅದೆಲ್ಲ ಲಿಂಕೇ ಇಲ್ಲ. ನಿಮ್ ಪವರ್ ಏನು ಅಂತ ನಿಮಗ್ ಗೊತ್ತೇ ಇಲ್ಲ, ನಾನೊಂಥರ ಬರೀ ಬೇರೆಯವ್ರನ್ನ ದೂರದೇ ಆಗಿ ಹೋಗಿರುತ್ತೆ ಜೀವನ ಪೂರ್ತಿ. ಅಂದ್ರೆ ಜನರಲ್ ಆಗಿ ಹೇಳ್ತೀನಿ ಎಲ್ಲರಿಗೂ. ಮ್ಯಾಮ್ ಹಾ ಪ್ಯಾಲಸೆಂಟ್ ಐತೇನ್ರಿ? ಇಲ್ಲ, ಇನ್ನೊಬ್ರು ಯಾರೋ ಕೇಳಿದ್ರಲ್ಲ ಪ್ಯಾಲೇಸ್ ಅಂಟು. ನಾನು ಏ ಒಂದೇ ಮೊನ್ನೆ ಕೊಟ್ಟಿರೋದು ನಿಮ್ಗೆ ನಾನು. ಒಂದ್ ಕೊಟ್ಟು ಕಳ್ಸಿದ್ನಲ್ಲ ಕ್ಲಾಸಿಗೆ ಬಂದಾಗ, ಖಾಲಿ ಆಯ್ತಾ? ಒಂದ್ ಸಾಕಾಗಲ್ಲ, ಒಂದ್ ಸಾಕಾಗಲ್ಲ. ನಾನು ಕೇಳಿದ್ದೆ ಮ್ಯಾಮ್. ಆಮೇಲೆ ಇನ್ನೊಬ್ರು ಯಾರೋ ಕೇಳಿದ್ರು, ತರಿಸ್ತೀನಿ. ಈಗಿಲ್ಲ, ತರ್ಸ್ದಾಗ ಕಳ್ಸ್ಕೊಡ್ತೀನಿ. ಸ್ವಪ್ನ, ಸುಮ್ಮ, ವಿನೋದ. ಮ್ಯಾಮ್ ಒಂದು 4 ಕೊಟ್ಟು ಕಳಿಸಿ. ನಿಂಗೊಂದು ಪ್ಯಾಕೆಟ್ ಕೊಟ್ಟು ಕಳಿಸ್ತೀನಿ. ಒಂದು ಜುಗುಕೈನ ಮರ ಎಲ್ಲೈತೇನ್ರಿ ಮರ ನಾನು ಸ್ವಲ್ಪ ಹೋಗ್ಬಿಡ್ತೀವಿ ಮರ ಆಸ್ಟ್ರೇಲಿಯಾದಲ್ಲಿದೆ, ಇಲ್ಲಿದು. ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟ್ ಯಾರಿಗ್ ಹೌದಾ? ಗೊತ್ತು, ನೀವ್ ಅಲ್ಲ ಅಲ್ಲಿಂದ ಮಾಸ್ಟರ್, ತಂದು ಗಿಡ ನೆಡ್ಬೋದು ಇಲ್ಲಿ. ಹಾ, ಶ್ರೀಗಂಧ ಇಲ್ಲಿ ಮಾತ್ರ ಬೆಳೆಯೋದು, ಬೇರೆ ಎಲ್ಲೂ ಬೆಳೆಯಲ್ಲ, ಗೊತ್ತಾ ನಿಮ್ಗೆ? ಹೌದು. ಹಂಗೆ ಅವನು ಇಲ್ಲಿ ಬೆಳೆಯಲ್ಲ. ಆಮೇಲೆ ಮ್ಯಾಮ್ ಅಲ್ಲ ಸೇಜು ಎಲ್ಲ ಈ ಕಡೆ ಎಲ್ಲ ಬೆಳೆಯತ್ತೆ, ಆ ಕಡೆ ಎಲ್ಲಿ ಹಿಮಾಲಯ ಇದ್ರಲ್ಲಿ ಸೇಜು ಸ್ಟೇಜ್ಗಿಂತ ಪ್ಯಾಲಸೆಂಟ ಚಲೋ ಅನಿಸ್ತೈತ್ರಿ. ಚೆನ್ನಾಗಿರುತ್ತೆ ಸ್ಮೆಲ್. ಒಂದ್ ನಿಮಿಷ. ಹಲೋ, ಹೇಳಿ ರಾಜಶ್ರೀ. ಮಾಸ್ತರ್ ಈಗ ಒಂದು 3 ಡೇಸ್ ಆಯ್ತು ಮತ್ ಮಾಸ್ತರ್ ಬ್ಯಾಂಕ್ ಹೋದ ಮ್ಯಾನೇಜರ್ ಕೂಡ ಮನಿ ಸ್ವಲ್ಪ ತಗೋದ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು ಬ್ಯಾಂಕ್ ಹೋದಾಗ. ಮತ್ತ ಆಫೀಸ್ ನಲ್ಲಿ ಒಬ್ರು ಅಡ್ವೊಕೇಟ್ ಮತ್ ನಮ್ ತಂಗಿ ಇವರೆಲ್ಲ ಮನಿ ತಗೋ ಬಗ್ಗೆನೆ ಹೇಳ್ತಿದಾರೆ. ನಾನು ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿದೀನಿ. ಮನಿ ಆದ್ರೆ ಅಂದ್ರೆ ಮನೆ. ಹಾ ಮನೆ ಈ ಹ್ಮ್ ಮನೆ ಹ್ಮ್ ಇವರೆಲ್ಲ ಅದು ಮನಿ ಅನ್ಕೊಂಡಿದ್ದಾರೆ. ಮನಿ. ನಾ ಅದೇ ಏನಪ್ಪ ಹೇಳ್ತಾವ್ರೆ ಅನ್ಕೊಂಡು. ಹ್ಮ್ ಅದ್ರ ನಾನ್ ಸ್ಯಾಲ್ರಿ ನೋಡ್ಕೊಂಡ್ ಅವ ಹಂಗೆಲ್ಲ ಹೇಳಿದ್ರು. ಆದ್ರೆ ನನಗೆ ಯಾಕೋ ಸ್ವಲ್ಪ ತಗೊಂಡ್ರೆ ನಾ ಒಬ್ಳೆ ಹೆಂಗ್ ಬ್ಯಾಲೆನ್ಸ್ ಮಾಡೋದು, ಅಷ್ಟ 40-50 ಲಕ್ಷದ್ ಕೊಟ್ಟು ತಗೊಂಡ್ರೆ ನನ್ನ ಲೈಫಿಗೆ ಮತ್ತ ಲೋನ್ ಕಟ್ಟ ಅದು ಸ್ವಲ್ಪ ಭಯ ಆಗ್ತಾ ಇದೆ. ಮುಂದ್ ಆಗಕ್ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಮಸ್ತ್. ತಗೊಳ್ಳಿ, ನಿಮ್ಗೆ ಕಟ್ಟಕ್ಕಾಗಿಲ್ಲ ಅಂದ್ರೆ ನಾನು ಕಟ್ತೀನಿ. ಮಸ್ತ್ ಹಂಗಲ್ರಿ ಮಸ್ತ್ ಅಂದ್ರ ನನಗ ಅಂದ್ರೆ ಯೂನಿವರ್ಸ್ ಮೂರ್ ಸತ ನನಗೆ ಮೆಸೇಜ್ ಕೊಡ್ತಾ ಇದೆ. ಆದ್ರೆ ನನ್ನಲ್ಲಿ ಭಯ ಆಗ್ತಿದಲ್ಲ, ನಾನ್ ಏನಾದ್ರೂ ಅದಕ್ಕೆ ಸ್ವಲ್ಪ ವರ್ಕ್ ನಾನು ಮಾಡ್ಲಾ ಏನ್ ಅಂತ. ಗೊತ್ತಾ ಹೇಳಿದ್ದು, ಫಾರ್ ಎಕ್ಸಾಂಪಲ್ ಈಗ ನೀವು ಮನೆ ತಗೋತೀರಾ, ಕಂತ್ ಕಟ್ತೀರಾ, ಎಕ್ಸಾಂಪಲ್ 3 ವರ್ಷ ಕಂತ್ ಕಟ್ತೀರಾ, ಆಮೇಲೆ ಕಟ್ಟಕ್ ಆಗಲ್ಲ. ಐ ವಿಲ್ ಪೇ. ಇಲ್ಲಿ ಎಷ್ಟು ಜನ ಇದ್ದಾರೆ? 17 ಜನ ಇದ್ದಾರೆ, ನನ್ನೂ ಇಟ್ಕೊಂಡು. ಎಲ್ಲರ ಮುಂದೆ ಹೇಳ್ತಾ ಇದೀನಿ ನಾನು. ನೀನ್ ಕಟ್ಟಕ್ ಆಗಲ್ಲ ಅಂದ್ರೆ 4ನೇ ವರ್ಷದಿಂದ ನಾನು ಕಟ್ತೀನಿ. ನಾನ್ ಕಟ್ಟದ್ಮೇಲೆ ನೀನ್ ನನಗೆ ಮನೆ ಬರಿಬೇಕು ಕರೆಕ್ಟ್ ಅಲ್ವಾ? ಹೌದಾ ಇಲ್ವಾ? ಹೌದು, ಕರೆಕ್ಟ್ ಅದು. ನೀವು ಕಟ್ರೆ ನಿಮ್ಗೆ. ಸೊ ಅದನ್ನ ಭಯ ಇಟ್ಕೊಂಡು ತಗೋ ಮನೇನ. ಭಯ ಕಾಡ್ತಾ ಇದೆ, ಅದು ಏನ್ ಮಾಡ್ಲಿ, ಹೆಂಗ ಅಲ್ಲ, ಒಬ್ಳೆ 50 ಲಕ್ಷಕ್ಕೆ ನೀವು ಭಯ ಪಟ್ಕೊಂಡ್ರೆ ಹೆಂಗೆ? ಏನಿದೆ 50 ಲಕ್ಷದಲ್ಲಿ ಏನ್ ಬರುತ್ತೀಗ? ನಿಮ್ ಪುಣ್ಯ 50 ಲಕ್ಷಕ್ಕೆ ಮನೆ ಬರ್ತಿರೋದು ಅಲ್ವಾ ಸುಮಾ? ಹೌದು. ಹೌದು. ನಾವು 50 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದೀವಿ ಇಲ್ಲಿ, ನಿಂಗ್ ಮನೆನೇ ಬರ್ತಿದೆ. ಅದಕ್ಕೆ ನೀನ್ ಭಯ ಪಟ್ರೆ ಹಿಂಗೆ?
ತಗೋ. ಕಟ್ಟಿರೋ ಮನೆನಾ? ಹಾ, ಕಟ್ಟಿರೋ ಮನೆನಾ? ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಓ ಅದು? ಆ, ಬೆಳಗಾವದಲ್ಲಿ ಅಂತ ಹೇಳ್ತಿದಾರೆ. ಅದೇ ನೋಡ್ಬೇಕು ಎಲ್ಲಿ? ಆ, ನಮ್ಮ ಅನಗೋಳ್ ಏರಿಯಾ. ಥರ್ಡ್ ಗೇಟಾ, ಅನ್ಗೋಳ, ಫಸ್ಟ್ ಗೇಟಾ, ಟಳಕೋಡಿನಾ? ಅದು ಯಾವ ಕೀಳ್ಕೋಡಿ. ಬಿಲ್ಡರ್ಸು ಇದು ಎಲ್ಲ ಸರಿಯಾಗಿ ನೋಡಿ ತಗೊಳ್ಳಿ. ಹ್ಮ್. ಹ್ಮ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಅಂದ್ರೆ ನನಗೇನು ಸಪ್ರೇಟ್ ಇರ್ಬೇಕು ನನ್ ಮನೆ ಅಂತ. ಆದ್ರೆ ನಂಗೆ ಮತ್ತೆ ಹೋಗಿ ಹೋಗಿ ಅಪಾರ್ಟ್ಮೆಂಟ್ಗೆ ಎಲ್ಲ ಮಾತ್ ಬರ್ತಾ ಇದೆ. ಅದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹ್ಮ್ ಅಲ್ಲ, ಅಪಾರ್ಟ್ಮೆಂಟ್ ತಗೋಬೇಕಾ, ಜಾಗ ತಗೊಂಡ್ ಕಟ್ಟಿಸ್ಬೇಕಾ, ಅದ್ರದ್ದು ಭಯನಾ ಅಥವಾ ಮನೆ ತಗೊಳಕ್ಕೆ ಭಯನಾ? ಆಕ್ಚುಲಿ ಮನೆ ಈಗ ತಗೊಳಕ್ಕೆ ನಂಗೆ ಸ್ವಲ್ಪ ಭಯ. ಅಂದ್ರೆ ನಂದು ಒಬ್ಬಕ್ಕೆ ಸ್ಯಾಲ್ರಿ ಮೇಲೆ ಅಷ್ಟು ಅಪಾರ್ಟ್ಮೆಂಟ್ ತಗೊಂಡ್ ಬೇಡ ಹಂಗಾದ್ರೆ ಸೈಟ್ ಹುಡುಕಿ, ಹಾ. ಸೈಟ್ ತಗೊಳ್ಳಿ. ಅಲ್ಲಿಗೆ ನಿನಗೆ 10 ಲಕ್ಷಕ್ಕೆ 12 ಲಕ್ಷಕ್ಕೆ ಸಿಗುತ್ತೆ. ಅದು ನೀನ್ 3 ವರ್ಷದಲ್ಲಿ ತೀರ್ಸ್ಬೋದು. ಆಮೇಲೆ ಧೈರ್ಯ ಬರುತ್ತೆ. ಅದು ಅರ್ಧ ಮುಗಿದ್ಮೇಲೆ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ಬೋದು. ಹ್ಮ್. ಹ್ಮ್ ಸರಿ, ಆತರ. ಅಪಾರ್ಟ್ಮೆಂಟ್ ತಗೊಂಡ್ರೆ ಭಯ ಆಗುತ್ತಲ್ವಾ, ಆಲ್ರೆಡಿ ರೆಡಿ ಇದೆ. ಅಲ್ಲಿ ಹೋಗಿ ನಾನು ಇರೋದು ಇಲ್ಲ, ಬಾಡಿಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಿ EMI ಅಂತ. ಕರೆಕ್ಟ್ ಸೊ ಅದನ್ನ ಬಿಟ್ಬಿಟ್ಟು ಜಾಗ ತಗೊಂಡ್ರೆ ಆಮೇಲೆ ಮನೆ ಕಟ್ಟ್ರಿ. ಹಾಗೆ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಮ್ಯಾಮ್ ಅಪಾರ್ಟ್ಮೆಂಟ್ ಹಾಸ್ಟೆಲ್ ಮ್ಯಾಮ್. ಅಪಾರ್ಟ್ಮೆಂಟ್ ಹಾಸ್ಟೆಲ್ ತರ ಇರುತ್ತೆ ಹಾಸ್ಟೆಲ್ ತರ ಇರುತ್ತೆ. ಓಕೆ, ಬಟ್ ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಅದೊಂದು ಕಮ್ಯುನಿಟಿ ತರ ಇರುತ್ತೆ, ಒಳಗಡೆನೆ ಎಲ್ಲ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಪ್ಲೇ ಗ್ರೌಂಡ್ ಇರುತ್ತೆ, ಮಕ್ಳಿಗೆ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅಂತ ಫ್ರೀಡಮ್ ಹೇಳ್ತಾರೆ. ಇರಲ್ಲ ಮ್ಯಾಮ್. ಹೌದು. ನಮ್ದು ಅಂತ ಅದು ಅಷ್ಟು ಫೀಲ್ ಆಗಲ್ಲ ಆಗಲ್ಲ, ಹೌದು. ಮ್ಯಾಮ್. ಆಮೇಲೆ ಅಲ್ಲಿರೋರ್ ತರಾನೇ ಆಗೋಗಿರ್ತಾರ, ಅಲ್ಲಿರೋರು ಪೆಂಗ್ ಇರ್ತಾರ. ಒಂದೇ ಕಡೆ ಇದ್ದೆ. ಆ ಹಿಂದಿಯವ್ರ ತರ ಇವ್ರೇ ಆಗಿರ್ತಾರೆ, ಕನ್ನಡದವ್ರ ತರ ಹಿಂದಿಯವ್ ಆಗಿರ್ತವೆ. ಎಲ್ಲಾ ಫೆಸ್ಟಿವಲ್ ಮಾಡ್ಕೊಂಡು ಎಲ್ಲದಕ್ಕೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ತರನು ಆಡ್ತಿರ್ತಾರ ಅವ್ರು. ಓಕೆ, ಐ ಹೋಪ್ ನಿಮ್ಗೆ ಇದರಿಂದ ಹೆಲ್ಪ್ಫುಲ್ ಆಗಿದೆ. ಮನಿ ಅಟ್ರಾಕ್ಟ್ ಮಾಡೋದು, ಮನಿ ಪ್ರೇಯರ್ ಮಾಡೋದು ಇದನ್ನೆಲ್ಲ ಹೇಳಿದ್ದೀನಿ, ಆದಷ್ಟು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಇದ್ದಾಗ ಇನ್ಫಾರ್ಮ್ ಮಾಡ್ತೀನಿ. ಮಿಸ್ ಮಾಡದೆ ಜಾಯಿನ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮ್ಯಾಮ್ ಅದು ಅಟೆಂಡ್ಮೆಂಟ್ ವಿಡಿಯೋ ಕಳ್ಸಿ ಮ್ಯಾಮ್ ಗ್ರೂಪ್ ಅಲ್ಲಿ. ಓಕೆ, 2 hours ಇದೆ, ಡೌನ್ಲೋಡ್ ಮಾಡಿ ಕಳಿಸ್ತೆ. ಓಕೆ, ಕಳಿಸ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಗುಡ್ ಥ್ಯಾಂಕ್ ನೈಟ್ ಯು ಮ್ಯಾಮ್. ಮ್ಯಾಮ್. ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಮ್. ಗುಡ್ ನೈಟ್.